Welcome back to my YouTube channel. I am Megha Kiran, senior nutritionist and founder of Nutriness with Megha. ಎಲ್ಲರಿಗೂ ಗೊತ್ತಿರುತ್ತೆ ನ್ಯೂಟ್ರಿನಸ್ ಪೇಜ್ ಅಂದರೆ ಇಟ್ಸ್ ಆಲ್ ಅಬೌಟ್ ನ್ಯೂಟ್ರಿಷನ್, ಹೆಲ್ತ್, ವೆಲ್ ಬೀಯಿಂಗ್, ವೆಲ್ನೆಸ್ ಆ್ಯಂಡ್ ವಾಟ್ ನಾಟ್. ಇವತ್ತು ವಿ ಹ್ಯಾವ್ ಸಮಥಿಂಗ್ ರಿಯಲಿ ಇಂಟ್ರೆಸ್ಟಿಂಗ್, ಎಲ್ಲರಿಗೂ ತುಂಬ ಕನೆಕ್ಟ್ ಆಗೋ ವಿಷಯ ಆ್ಯಂಡ್ ನನಗೆ ಪರ್ಸ್ನಲಿ ತುಂಬ ಫೇವ್ರೆಟ್ ವಿಷಯ. ಐ ಹ್ಯಾವ್ ಒನ್ ಆಫ್ ಮೈ ಫೇವ್ರೆಟ್ ಪರ್ಸನ್ ಟುಡೇ. ಸೊ ಅವ್ರು ಯಾರು, ಅವ್ರು ಏನು ಮಾಡ್ತಾರೆ, ಅವ್ರು ಯಾಕೆ ಇವತ್ತಿಲ್ಲಿ ಬಂದಿದ್ದಾರೆ, ನಾವು ಏನೇನೆಲ್ಲ ಡಿಸ್ಕಸ್ ಮಾಡ್ತೀವಿ, ಇದೆಲ್ಲ ನಿಮಗೆ ಪೂರ್ತಿ ನೋಡಬೇಕು ಅಂದರೆ ಫುಲ್ ವಿಡಿಯೋನ ಎಂಡ್ ತನಕ ನೋಡಿ. ಯಾರ್ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಜಾಸ್ತಿ ವಿಡಿಯೋಸ್ ಬರಬೇಕು ಅಂದರೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಲೆಟ್ಸ್ ವೆಲ್ಕಮ್ ಹೂ ಇಸ್ ವಿತ್ ಮೀ ಟುಡೇ. ಓಕೆ, ಹಾಯ್ ಅರ್ಚನಾ. ಹಾಯ್ ಮೇಘಾ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸಗದಾಗಿದ್ದೀನಿ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಫಾರ್ ದಿಸ್ ಶೋ. ಓಕೆ, ಪರವಾಗಿಲ್ಲ. ಅರ್ಚನಾ ಅಂದ್ರೆ ಯಾರು? ಬೇಸಿಕಲಿ ಅರ್ಚನಾ ಈಸ್ ಅ ವರ್ಕಿಂಗ್ ವುಮೆನ್ with entrepreneur Okay. and I'm a mom of 2 teenagers. Okay. So working busy life schedule alira Archana you're going to see today. ಓಕೆ, ಸೊ ಹೌ ಇಸ್ ಲೈಫ್ ಟು ಯು? ಅಂದರೆ ನಿಮ್ಮನ್ನು ನೀವು ನೋಡ್ಕೊಂಡಾಗ ಈ ಥರ ಎಲ್ಲ ಏನಂತಾರೆ ಬ್ಯುಸಿ ಥಿಂಗ್ಸ್, ಟೀನೇಜ್ ಮಕ್ಕಳು ಕೆಲಸ ಮಾಡ್ತೀರಾ, ಅದ್ರ ಜೊತೆಗೆ ಯು ಹ್ಯಾವ್ ಯೋರ್ ಬಿಸ್ನೆಸ್. ವಿತ್ ಆಲ್ ಆಫ್ ದಿಸ್ ಹೌ ಡು ಯು ಫೀಲ್ ಲೈಫ್ ಇಸ್ ಫಾರ್ ಯು? ಆಬ್ವಿಯಸ್ಲಿ ಎಲ್ಲ ಪೇರೆಂಟ್ಸು ಅಥವಾ ಎಲ್ಲ ವರ್ಕಿಂಗ್ ವುಮೆನ್ಸು ಏನು ಹೇಳ್ತಾರೆ ಅದೇ ಕೂಡ ನೀವು ನನ್ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಆಸ್ ಯೂಶುವಲ್ ಹೆಕ್ಟಿಕ್, ಹಾರ್ಡ್ ವರ್ಕಿಂಗ್, ಆಮೇಲೆ ಟೀನೇಜ್ ಟ್ಯಾಂಟ್ರಮ್ಸ್, ಅದ್ರ ಜೊತೆಗೆ ನಾವು ವಿಲ್ ಬಿ ಎಂಟ್ರಿಂಗ್ 40s. ಸೊ ನಮ್ಮ ಮೆನೋಪಾಸ್ ಟ್ಯಾಂಟ್ರಮ್ಸ್, ಈ ಥರ ಪ್ರತಿ ಒಂದು ಡೈಲಿ ಲೈಫಲ್ಲಿ ನಾವೇನು ಎಕ್ಸ್ಪೀರಿಯನ್ಸ್ ಮಾಡ್ತಿದೀವಿ ಸೇಮ್ ನನ್ನ ಕಡೆಯಿಂದನೂ ಅದೇ ಆನ್ಸರ್ ಸಿಗುತ್ತೆ ನಿಮಗೆ ಬಹುಶಃ. ಓಕೆ, ಓಕೆ. ಸೊ ನೀವೇ ಹೇಳ್ದಂಗೆ ನಿಯರಿಂಗ್ 40 ಇಸ್ ನಾಟ್ ಅ ಜೋಕ್. ನನಗೆ ಸುಮಾರು ಜನ ಫಿಮೇಲ್ ಕ್ಲೈಂಟ್ಸ್ ಬರ್ತಾರೆ 40ನಲ್ಲಿ, ಆಮೇಲೆ ಈ ಮೆನೋಪಾಸ್ ನಿಯರಿಂಗ್ ಇರ್ತಾರೆ, ಕೆಲವೊಬ್ರೆಲ್ಲ ಮೆನೋಪಾಸ್ ಆಗೋಗಿರುತ್ತೆ. ಈ ಥರ ಎಲ್ಲ ನನ್ನ ಹತ್ರ ಬಂದಾಗ ಐ ಹಿಯರ್ ಅ ಲಾಟ್ ಆಫ್ ಸ್ಟೋರೀಸ್ ಫ್ರಮ್ ದಮ್. ತುಂಬ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತಿರ್ತಾರೆ, ಎನರ್ಜಿ ಇರೋದಿಲ್ಲ, ಬೆಳಗ್ಗೆ ಎದ್ದಾಗ ದೇ ಹ್ಯಾವ್ ಅ ಡಿಫ್ರೆಂಟ್ ಮೂಡ್, ರಾತ್ರಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ದೇ ಹ್ಯಾವ್ ಅ ಡಿಫ್ರೆಂಟ್ ಮೂಡ್. ಸಮಟೈಮ್ಸ್ ಇಡೀ ದಿನ ಸುಸ್ತಾಗಿರುತ್ತೆ, ಆದ್ರೆ ಅವ್ರಿಗೆ ರಾತ್ರಿ ನಿದ್ದೆ ಬರ್ತಾ ಇರಲ್ಲ. ಇದೆಲ್ಲ ಇಶ್ಯೂಸ್ ಇಟ್ಕೊಂಡು ಬರ್ತಾರೆ ನನ್ನ ಹತ್ರ. ಕೆಲವು ಸಲ ಮೆನ್ಸ್ಟ್ರಲ್ ಸೈಕಲ್ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ, ಕೆಲವು ಸಲ ಆಗೋದೇ ಇಲ್ಲ. ದೀಸ್ ಆರ್ ದ ಇಶ್ಯೂಸ್ ದಟ್ ಐವ್ ಜನರಲಿ ಸುಮಾರು ಜನ ನನ್ನ ಹತ್ರ ಹೇಳಿದ್ದಾರೆ. ವಾಟ್ ಈಸ್ ಯೋರ್ ಅಬ್ಸರ್ವೇಷನ್? ನಿಮ್ಮ ಹೆಲ್ತ್ ಅಂತ ಬಂದಾಗ ಇದಿಷ್ಟನ್ನು ಹ್ಯಾಂಡಲ್ ಮಾಡ್ಕೊಂಡು ನಿಮ್ಮ ಹೆಲ್ತ್ ಅಂತ ಬಂದಾಗ ಹೌ ಡು ಯು ರೇಟ್ ಯೋರ್ ಹೆಲ್ತ್? ಹೆಂಗಿದೆ? ಪ್ರಾಬೆಬಲಿ ಈ ಕ್ವೆಶನ್ 1 year ಮುಂಚೆ ಕೇಳಿದ್ರೆ ಐ ವುಡ್ ಹ್ಯಾವ್ ರೇಟೆಡ್ ಮೈ ಹೆಲ್ತ್ ನಾಟ್ ಇವನ್ 4, 5 or 10, Okay. to be very frank. So now, yes, I have confidence and I know you can see other version of Archana now. So that is why ಈ 2025 ಆದ್ಮೇಲೆ 2026 ಏನ್ ಸ್ಟೆಪ್ ಮಾಡಿದೆ. I didn't expect like 2025 ಅಲ್ಲಿ I would launch my own brand ಅಂತ. Very nice. It is called Alankara. Okay, what do you do in Alankara? It is basically 3 females are running this company. Oh. We are 3 females. So one is Sandhya and another one is Uma with me and Okay. myself. Uh-huh. So this is basically ಏನಂದ್ರೆ ರಿಟರ್ನ್ ಗಿಫ್ಟ್ಸ್ ಬಗ್ಗೆ ಮಾಡ್ತಿರೋದು. Okay, So very interesting. so we customize. Okay. So we customize return gifts as per their request or as per their requirement. For example, ಈಗ ನಿಮ್ಗೆ ನ್ಯೂಟ್ರಿಷನ್ ಆಗಿದ್ದೀರಾ ನೀವು, ಸೊ ವಾಟ್ ಡು ಯು ಫೀಲ್, ನಿಮ್ಗೆ ಈಗ ನಿಮ್ಮ ಕ್ಲೈಂಟ್ಸಿಗೆ ಏನಾದ್ರೂ ಒಂದು ಟೇಕ್ ಅವೇ ಕೊಡ್ಬೇಕು ಅಂತಿರತ್ತೆ, ರಿಟರ್ನ್ ಗಿಫ್ಟ್. ಹೌದು. ಗಿಫ್ಟ್ ಯಾರು ಬೇಡ ಅಂತಾರೆ? ಅಲ್ಲ, ಡೆಫಿನೆಟ್ಲಿ. ಅಂಡ್ ಗಿಫ್ಟ್ ಇಸ್ ಆಲ್ ಅಬೌಟ್ ನನ್ನ ಪ್ರಕಾರ ಎಸ್, ಆ ಗಿವ್ ಅಂಡ್ ಟೇಕ್ ಅನ್ನೋದಕ್ಕಿಂತ ಕೊಡುವಾಗ ಹೌ ಹ್ಯಾಪಿಲಿ ವಿ ಗಿವ್ Yeah. ಇಸ್ ವಾಟ್ ವಿ ಗೆಟ್ ಬ್ಯಾಕ್ ಇನ್ ರಿಟರ್ನ್. ಈಸ್ಕೊಳ್ಳೋವಾಗ್ಲೂ ಅಷ್ಟೇ ಅಷ್ಟೇ, ಈಸಿಯಾಗಿ ಹೌದು. ಕನೆಕ್ಟ್ ಆಗ್ತೀವಿ ಹೌದು, and you can be definitely. more connected with that. ಕರೆಕ್ಟ್. So that is how we are working on gifts Okay. actually. ಓಕೆ. So we customize. ಸೊ ನೀವೀಗ ಅಲಂಕಾರ ಬಗ್ಗೆ ಹೇಳಿದ್ದಕ್ಕೆ ಐ ಥಿಂಕ್ ಅನದರ್ ಅಡಿಷನಲ್ ಟು ಮೈ ಕ್ವೆಶ್ಚನ್, ಆಲ್ರೆಡಿ ಒಂದು ಫೀಮೇಲ್ ಮದರ್ ಆಫ್ 2 kids, ಟೀನೇಜರ್ಸ್, ನಿಯರಿಂಗ್ ಮೆನೋಪಾಸ್, ವರ್ಕಿಂಗ್ ವುಮೆನ್, ಆಂಟ್ರಪ್ರಿನರ್, ಅದ್ರ ಜೊತೆಗೆ ಯು ಡೂ ಕಸ್ಟಮೈಸೇಷನ್. ಹೌ ಸ್ಟ್ರೆಸ್ಫುಲ್ ಇಸ್ ಇಟ್ ಅಂಡ್ ಹೌ ಡು ಯು ಮ್ಯಾನೇಜ್ ಆಲ್ ಆಫ್ ದಿಸ್? Yes, we work actually more than 12 to 13 hours in a day. First Okay. thing I have to mention this because you know 9 to 5 job, 8 hours duty ನೇ ಈಗೆಲ್ಲ ಸ್ಟ್ರೆಸ್ ಅಂತಾರೆ. ಹೌದು. ಸೊ ಆಕ್ಚುಲಿ ನಾವ್ ಅನ್ಕೊಳ್ಳೋದೇ ಸ್ಟ್ರೆಸ್. ನನ್ನ ಪ್ರಕಾರ ನಾವ್ ಅದನ್ನ ಅನ್ಕೋಬಾರ್ದು. ಬಿಕಾಸ್ ಈಗ ಮನೆಯಲ್ಲಿ ಸಡನ್ ಆಗಿ ಗೆಸ್ಟ್ ಬರ್ತಾರೆ, ಕೆಲ್ಸಗಳು ಜಾಸ್ತಿ ಆಗ್ತಾ ಇರುತ್ತೆ ಡೇ ಬೈ ಡೇ. ನಾವ್ ಲೈಫ್ ಇಸ್ ನಾಟ್
ಎಕ್ಸ್ಪೆಕ್ಟೆಡ್. ಇಟ್ ಈಸ್ Correct. ಆಲ್ವೇಸ್ ಅನ್ಎಕ್ಸ್ಪೆಕ್ಟೆಡ್ ಅಂಡ್ ಇಟ್ ಈಸ್ ಫುಲ್ ಆಫ್ ಸರ್ಪ್ರೈಸಸ್. Correct. ಸೊ ಹಿಂಗಿರುವಾಗ ಐ ಆಮ್ ಅ ಪರ್ಸನ್ ವೇರಿನ್ ಐ ಆಲ್ವೇಸ್ ವೆಲ್ಕಮ್ ಸರ್ಪ್ರೈಸಸ್ ಅಂಡ್ ಐ ಆಮ್ ಓಪನ್ Okay. for any sort of task. Mhm. So that is first point. Second point, yeah, being a mom, I should say this, my husband is really a backbone for me. Without him, I wouldn't have, reached this point. ಯಾಕಂದ್ರೆ ಹೌದು. ಹ್ಮ್. he is really a backbone. ಹೆಂಗೆ ಅಂದ್ರೆ ನಮ್ಮಲ್ಲಿ ಈಗ ನೀನ್ ಮಾಡು ನಾನ್ ಮಾಡು ಕೆಲ್ಸ ಅದು ಭೇದ ಭಾವ ಇಲ್ಲ. Okay. ಯಾರಿಗ್ Very nice. ಹೇಗಾಗತ್ತೆ ಹ್ಮ್. ಮನೆಯಲ್ಲಿ ಈಗ್ಲೂ ನಾನು ಮೇಡ್ ಇಟ್ಕೊಂಡಿಲ್ಲ. ಸೊ Oh. ನಾನೇ ವರ್ಕ್ ಮಾಡ್ಕೊಂಡು ನಾನು ನನ್ನ ಹಸ್ಬೆಂಡ್ ಇಬ್ರು ಶೇರ್ ಮಾಡ್ಕೊಂಡು ಹ್ಮ್. he helps me a lot basically Okay. and to my kids also actually. ನನ್ಗೆ ಅವ್ರದ್ದೇನು I think they have to get more credit. ಯಾ ಎಕ್ಸಾಕ್ಟ್ಲಿ ನನ್ಗಿಂತ ಅವ್ರ 3 ಜನಕ್ಕೆ ನಾನು ಐ ಶುಡ್ ಆಲ್ವೇಸ್ ಥ್ಯಾಂಕ್. Okay. ಮಗಳಾಗ್ಲಿ ಮಗ ಆಗ್ಲಿ ದೇ ಆರ್ ಸೋ ರೆಸ್ಪಾನ್ಸಿಬಲ್. ನನ್ಗೆ ಕಷ್ಟ ಅನ್ನೋದನ್ನ ಅವ್ರು ಕೊಟ್ಟಿಲ್ಲ. ಸೊ Okay. ಟ್ಯಾಂಟ್ರಮ್ಸ್ ಅಂದ್ರೆ ಸಣ್ಣ ಪುಟ್ಟದ್ ಇರುತ್ತೆ. ಹಾ. ಐ ಓವರ್ಕಮ್ ಇಟ್ ಲೈಕ್ ಈ ಏಜ್ ಅಲ್ಲಿ ಮಾಡಿದ್ರೆ ಇನ್ ಯಾವ ಏಜ್ ಅಲ್ಲಿ ಮಾಡ್ತಾರೆ, ಈಗ ನಾನ್ Open-minded. ಮಾಡಕ್ ಆಗಲ್ಲ. ದಟ್ ಈಸ್ Okay. ವಾಟ್ ಹಾ. ಐ ಥಿಂಕ್. ಹ್ಮ್. ಸೊ ಕೀಪಿಂಗ್ ಅಪಾರ್ಟ್ ಆಲ್ ದೀಸ್ ಥಿಂಗ್ಸ್, ಬೀಯಿಂಗ್ ಅ ಮಾಮ್, ರೆಸ್ಪಾನ್ಸಿಬಲ್ ವುಮೆನ್ ಆರ್ ವರ್ಕಿಂಗ್ ವುಮೆನ್, ಹ್ಮ್, ಹ್ಮ್, ಹ್ಮ್. ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇದನ್ನ ಎಲ್ಲಾನು ನಾವ್ ನಿಭಾಯಿಸ್ಬೇಕು ಅಂದ್ರೆ ಫಸ್ಟ್ ನಾನ್ ಗಟ್ಟಿಯಾಗಿರ್ಬೇಕು. Correct. ಹೌದು. ಸೊ ನನ್ ಹೆಲ್ತ್ ಚೆನ್ನಾಗಿದೆ ಅಂದ್ರೆ ಆಬ್ವಿಯಸ್ಲಿ ನನ್ ಜೊತೆಲಿರೋದು ಈಗ ಏನೋ ಹೇಳ್ತಾರೆ, ಈಗ ನನ್ ಮನ್ಸ್ ಮಾಡ್ದೆ ಅಂದ್ರೆ ನನ್ ಪ್ರಕೃತಿ ಅಥವಾ ನನ್ ಸುತ್ತ ಇರೋ ಅಟ್ಮಾಸ್ಫಿಯರ್ ನನಗ್ ಸಪೋರ್ಟ್ Respond ಮಾಡ್ತಾ ಮಾಡುತ್ತೆ. ಬರುತ್ತೆ. Correct. ಹೌದು. ಸೊ ಅವಾಗ ಏನಾಗುತ್ತೆ, ಥಿಂಗ್ಸ್ ವಿಲ್ ಫಾಲ್ ಇನ್ ಲೈನ್ ವೆರಿ ಈಸಿಲಿ. ಹೌದು. ಮೇಕ್ ಸೆನ್ಸ್. ಕರೆಕ್ಟ್. ಹೌದು. ಕರೆಕ್ಟ್. ಸೊ ನಾನೇನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅನ್ನೋದಕ್ಕಿಂತ ನಾನ್ ಹೇಗಿರ್ತೀನಿ ಮೇಲೆ ಡಿಪೆಂಡ್ ಆಗುತ್ತೆ ನನ್ನ ಹೌದು. ಲೈಫ್. ಹೌದು. ಸೊ ನಾನ್ ಇವಾಗ ತಲೆನೋವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ರೆ ನಾನು ತಲೆನೋವೇ ಹೋಲ್ ಡೇ ಜಾಸ್ತಿ ತಲೆನೋವು ಆಗುತ್ತೆ. ಇರುತ್ತೆ. ಹೌದು. ಸೊ ನಾನೆಲ್ಲ ಆಕ್ಟಿವ್ ಆಗಿದ್ದೀನಿ, ಏನು ಇಲ್ಲ ಇಷ್ಟೇ ತಾನೇ ಆಗೋಯ್ತು ಅಂತ ನಾನೇನಾದ್ರು ಓವರ್ಕಮ್ ಮಾಡ್ಕೊಂಡ್ ಬಂತು ಅಂದ್ರೆ ಐ ಕ್ಯಾನ್ ಡೂ Very ವಂಡರ್ಸ್. simple. ಹೌದು. ಐ ಕ್ಯಾನ್ ಡೂ definitely. ವಂಡರ್ಸ್. ಹ್ಮ್. ಸಿ ಈಗ ಜೆನ್ಸಿಲಿ ಇದೆಲ್ಲ ಇದೆ, ತಲೆನೋವು ಆದ್ರೆ ಹೋಲ್ ಡೇ ಇರುತ್ತೆ ಅದು ಪಾಪ ಅವ್ರಿಗೆ. ಐ ಡೋಂಟ್ ನೋ, ಸಿ ಐ ಆಮ್ ನಾಟ್ ಕಂಪ್ಲೇನಿಂಗ್, ಇಟ್ಸ್ ಜಸ್ಟ್ ನೋಟ್. ಸೊ ಕಮಿಂಗ್ ಬ್ಯಾಕ್ ಟು ಮೈ ಥಿಂಗ್, ಎಸ್ ಮಾರ್ನಿಂಗ್ ಫಸ್ಟ್ ಹಾಫ್ ಹೆಂಗಿರುತ್ತೆ ನನ್ನ ಶೆಡ್ಯೂಲ್ ಅಂದ್ರೆ ಲೈಕ್ ಇಬ್ರು ಕಾಲೇಜಿಗೆ ಕಳಿಸ್ಬೇಕು. ಹ್ಮ್, ಹ್ಮ್. ಸೊ ಅದ್ರ ಬ್ಯಾಕ್ ಹ್ಯಾಂಡ್ ವರ್ಕ್ ನಡೀತಿರತ್ತೆ, ಸೈಮಲ್ಟೇನಿಯಸ್ಲಿ ಮನೆ ಕೆಲಸ ನಡೀತಿರತ್ತೆ. ಪಾಸಿಬಲ್ ನನ್ನ ಹಸ್ಬೆಂಡ್ ಕುಕ್ ಮಾಡಿಟ್ಟು ಹೋಗಿರ್ತಾರೆ, ನಾನ್ ಬಾಕಿ ಹೊರಗಡೆ ಕೆಲಸ ಕೆಲ್ಸ ಎಲ್ಲ ಮಾಡ್ಕೊತೀನಿ. ಮಾಡ್ಕೋತೀನಿ. ಹ್ಮ್. ಇಲ್ಲ ಅಂದ್ರೆ ಅವ್ರು ಹೊರಗಿಂದ ಮಾಡ್ಕೊಡ್ತಾರೆ, ನಾನು ಅಡ್ಗೆ ನಾನ್ ಮಾಡ್ಕೋತೀನಿ. ಮಾಡ್ಕೊತೀನಿ. ದಟ್ ಈಸ್ ಹೌ ವಿ ಶೇರ್ ಅವರ್ ವರ್ಕ್. Definitely. ಹೌದು. ಸೊ ಇನ್ ಬಿಟ್ವೀನ್ ಮಕ್ಕಳು ಫ್ರೀ ಆಗಿತ್ತು ಅಂದ್ರೆ ಸಂಡೇಸ್ ಐ ವಿಲ್ ನಾಟ್ ಲೀವ್ ದೆಮ್, ಐ ಆಸ್ಕ್ ದೆಮ್ ಟು ಕ್ಲೀನ್ ದೇರ್ ರೂಮ್, ಬೆಡ್ಡಿಂಗ್, ವಾರ್ಡ್ರೋಬ್ಸ್, ಬಾತ್ರೂಮ್ಸ್ ಏನಿದೆ ಮಾಡ್ಕೊಳ್ಳಿ. ಸಿ ದಿಸ್ ಈಸ್ ಅ ಬೇಸಿಕ್ ಥಿಂಗ್ ವಿ ನೀಡ್ ಟು ಟೀಚ್ ಆರ್ ಕಿಡ್ಸ್. ಹೌದು. definitely. ನವಿಡೇಸ್ ಏನಾಗುತ್ತೆ, ಡಿಪೆಂಡೆನ್ಸಿ ಹೋಗ್ಬೇಕು ಅಂದ್ರೆ ಮಕ್ಕಳಿಗೆ, ಅಥವಾ ಅವ್ರು ಡಿಪೆಂಡೆಂಟ್ ಇರಬಾರ್ದು ಫ್ಯೂಚರ್ ಅಲ್ಲಿ ಅನ್ನೋದೇನಾದ್ರು ಪೇರೆಂಟ್ಸ್ ಪ್ಲಾನ್ ಇತ್ತು ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ರೆಮಿಡಿ, ನನ್ನ ಹೌದು. ಪರ್ಸನಲ್ ಒಪಿನಿಯನ್. ಹೌದು. ಹೌದು. ಹ್ಮ್. ಸೊ ಅದ್ ಮಾಡುವಾಗ ಏನನ್ಸುತ್ತೆ, ಅಂಡ್ ವಿಲ್ ಕನೆಕ್ಟ್ ಮೋರ್. ನನಗ್ ಅನ್ಸಿರೋದು ಮನೆಯಲ್ಲಿ ಎಲ್ರು ಹಂಚ್ಕೊಂಡ್ ಕೆಲಸ ಮಾಡುವಾಗ ವಿಲ್ ಕನೆಕ್ಟ್ ಮೋರ್, Correct. ಗೊತ್ತಾಗತ್ತೆ. ಹೌದು. ಹ್ಮ್. ಸೊ ಇಷ್ಟು ಕೆಲಸ ಇವ್ರೊಬ್ರೆ ಮಾಡ್ತಿದ್ರಾ. ಅಂಡ್ ಅಲ್ಲಿ ಮೋರ್ ದನ್ ಒಂದ್ ಕನೆಕ್ಷನ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಕ್ಕಿಂತ ಐ ಲುಕ್ ಎಟ್ ಇಟ್ ದಿಸ್ ವೇ. ಸಿ ಎಲ್ಲರೂ ಅವ್ರವ್ರ ರೋಲ್ಸ್ ನ ಕರೆಕ್ಟ್ ಆಗಿ ಪ್ಲೇ ಮಾಡ್ತಾ ಹೋದ್ರೆ ಅ ಫೀಮೇಲ್ ಅಂದ್ರೆ ನಾನ್ ಆಸ್ ಅ ಫೀಮೇಲ್ ಯೋಚನೆ ಮಾಡೋದು, ಹೌದು, ನನ್ ತಲೆ ಮೇಲೆ ಒಂದ್ ಬೆಟ್ಟ ಇರೋದಿಲ್ಲ, ನನ್ ತಲೆ ಮೇಲೆ Exactly. ಚಿಕ್ಕ ಚಿಕ್ಕ ಕೆಲಸಗಳಿರುತ್ತೆ. ಅಂಡ್ ಅದನ್ನ ನಾನು ಎಫರ್ಟ್ಲೆಸ್ಲಿ ಮಾಡ್ಬೋದು ಅನ್ಸುತ್ತೆ. ಎಲ್ಲಾರ್ದೂನು ನನ್ ತಲೆ ಮೇಲೆ ಹಾಕೊಂಡ್ ನಾನು ಒಬ್ಳೆ ಮಾಡ್ತಿದ್ದೀನಿ ಅಂದ್ರ ದಟ್ ಇಸ್ ವೇರ್ ಸ್ಟ್ರೆಸ್ ಬರ್ಡನ್ ಅನ್ಸತ್ ಅಲ್ಲೇ. ಆಯ್ತಾ. ಈಗ ಸ್ಟ್ರೆಸ್ ಕಲ್ಟಿವೇಟ್ ಆಗ್ತಾ ಹೋಗುತ್ತೆ. ಅಗೇನ್ ಕನೆಕ್ಟಿಂಗ್ ಬ್ಯಾಕ್ ಟು ಮೈ ರೂಟ್ಸ್, ಕಾರ್ಟಿಸಾಲ್ ಜಾಸ್ತಿ ಆಗುತ್ತೆ. ಕಾರ್ಟಿಸಾಲ್ ಜಾಸ್ತಿ Level ಆಯ್ತು ಜಾಸ್ತಿ ಅಂದಾಗ ಇರುತ್ತೆ. ಅಗೇನ್ ಸ್ಟಬ್ಬರ್ನ್ ಫ್ಯಾಟ್ ಬರುತ್ತೆ. ಸ್ಟಬ್ಬರ್ನ್ ಫ್ಯಾಟ್ ಅಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಏನೇ ತರ ಟ್ರೈ ಮಾಡಿದ್ರು ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಸಿಂಪಲ್. ಅದಕ್ಕೆ ಮೆನೋಪಾಸ್ ಟೈಮಲ್ಲಿ ವೆಯ್ಟ್ ಲಾಸ್ ಆಗೋದು ಕಷ್ಟ 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 ಅಂದ್ರೆ ವಿಮೆನ್ ಟ್ರೈ ಟು ಪುಟ್ ಎವ್ರಿಥಿಂಗ್ ಆನ್ ದೆಮ್. ನಾನೇ Exactly. ಮಾಡ್ಬೇಕು, ನಂದಿದು ನನ್ ಜವಾಬ್ದಾರಿ ಅನ್ಕೊಂಡು ಐ ಸಮ್ವೇರ್ ಫೀಲ್ ಅವ್ರೇ ಹಿಂದೆ ಇಟ್ಕೊಂಡ್ಬಿಡ್ತಾರೆ. ಎಕ್ಸಾಕ್ಟ್ಲಿ. ಅವರು ನನ್ ಪ್ರಯಾರಿಟಿ. ನೀವ್ ಹೇಳಿದ್ರಿ ನಾನೊಬ್ಳು ಚೆನ್ನಾಗಿದ್ರೆ ತಾನೇ ನನ್ನ ಫ್ಯಾಮಿಲಿ ಸುತ್ತಮುತ್ತ ಚೆನ್ನಾಗಿರೋದು. ಅವರೆಲ್ಲ ಸಪೋರ್ಟ್ ಕೊಡ್ಬೋದು, ಬಟ್ ಅವ್ರ ಸಪೋರ್ಟ್ಗೆ ನೀವೇ ರೆಸ್ಪಾಂಡ್ ಮಾಡ್ತಿಲ್ಲ ಅಂದ್ರೆ ದಟ್ಸ್ ಅಗೇನ್ ಅ ಅನ್ಹೆಲ್ದಿ ಪ್ಯಾಟರ್ನ್ ಆಫ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಫ್ಯಾಮಿಲಿ ಅಲ್ವಾ. ನಿಜ. ಅಲ್ಲಿ ಅದು ನಮ್ಗೇನ್ ಗುಡ್ ಔಟ್ಪುಟ್ಗೋಸ್ಕರ ನಾವ್ ಅಷ್ಟೆಲ್ಲ ಎಫರ್ಟ್ ಹಾಕ್ತಿದೀವಿ, ಅದು ಬರೋದೇ ಇಲ್ಲ. ಸೊ I would say sharing work is not just reducing stress, it is also helping us having that open mindedness of ನನ್ನನ್ನು ನಾನು ನೋಡ್ಕೊಳ್ಳೋದು is ನೋಡ್ಕೊಳ್ಳೋದು. also important. ಎಕ್ಸಾಕ್ಟ್ಲಿ. ಸೆಲ್ಫ್ ಕೇರ್ ಒಂದು ಪ್ರಯಾರಿಟಿ ಮಾಡ್ಕೊಂಡ್ ಬರ್ತೀರಾ ಅವಾಗ. ಸೆಲ್ಫ್ ಕೇರ್ ಇಸ್ ನಾಟ್ ಜಸ್ಟ್ ಅಬೌಟ್ ನೇಲ್ಸ್ ಮಾಡಿಸ್ತೀನಿ, ಸ್ಕಿನ್ ಮಾಡಿಸ್ತೀನಿ, ನಾನೊಂದು ಪಾರ್ಲರ್ಗೆ ಹೋಗಿ ಬಂದೆ. ಎಸ್ ಅದೆಲ್ಲ ದಟ್ ಇಂಪಾರ್ಟೆಂಟ್. ಈಸ್ ಔಟರ್ ನ್ಯೂಟ್ರಿಷನ್. ಇನ್ನರ್ ನ್ಯೂಟ್ರಿಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೌದು, ಡೆಫಿನೆಟ್ಲಿ. ಅದಿಲ್ದರೆ ಯು ಕಾಂಟ್ ಸರ್ವೈವ್ ಐ ಗೆಸ್. ಬಿಕಾಸ್ ಈಗಂತೂ ಎಲ್ಲ ಒಂಥರ ಏನ್ ಹೇಳ್ತಾರೆ,
ತರಕಾರಿ ಬೆಳೆಯೋದಾಗ್ಲಿ, ಒಂದು ಗ್ರಾಸರೀಸ್ ನಮ್ಗೇನ್ ಸಿಗುತ್ತೆ ಅಷ್ಟು ಆರ್ಗ್ಯಾನಿಕ್ ಯಾವ್ದು ಇಲ್ಲ. ಸುಮ್ನೆ ಆರ್ಗ್ಯಾನಿಕ್ ಎಲ್ಲಾ ಕಡೆ ಬೋರ್ಡ್ಸ್ ಇರುತ್ತೆ, ಬಟ್ ಇಸ್ ಇಟ್ ರಿಯಲ್? ಅದು And, ತುಂಬಾನೇ ಕಷ್ಟ ಇದೆ ಇವತ್ತಿನ Yeah, to ಮಾರ್ಕೆಟ್. add on to this point, what I feel is, ಸುಮಾರಷ್ಟು ತರ ಅವೈಲಬಲ್ ಇದೆ ನಮ್ಮ ಹತ್ರ. ಹೊರಗಡೆ ಸುಮಾರಷ್ಟು ಸೋರ್ಸಸ್ ಇದಾವೆ. ನನಗೆಷ್ಟು ಮಾಡಕ್ಕಾಗ್ತಾ ಇದೆ ಇಸ್ ದ ಫಸ್ಟ್ ಕ್ವೆಶ್ಚನ್. ಎಲ್ಲರೂ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ನಾನು ಫಾಲೋ ಮಾಡಕ್ಕಾಗ್ತಾ ಇದೆಯಾ, ನಂಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗುತ್ತಾ, ಓಕೆ ನಾನು ಇದನ್ನ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿ ಐ ಮೈಟ್ ಫೇಲ್ ಅನ್ನೋ ಕ್ಯಾಲ್ಕುಲೇಷನ್ ಕೂಡ ಮಾಡಬೇಕು. ಸುಮ್ಮನೆ ಅಬ್ರಪ್ಟ್ ಆಗಿ ನೀವು ಮಾಡ್ತಿದ್ದೀರಾ ನಾನು ಮಾಡಬೇಕು, ನಾನು ಮಾಡ್ತಿದ್ದೀನಿ ಇನ್ನೊಬ್ರು ಮಾಡಬೇಕು ಅಂತ ಫಾಲೋ ಮಾಡಿಸೋದು, ಬಲವಂತ ಮಾಡೋದು, ಐ ಡೋಂಟ್ ಥಿಂಕ್ ಆ ಥರ ವರ್ಕ್ ಆಗುತ್ತೆ ಪ್ಯಾಟ್ರನ್. ಐ ವುಡ್ ಲೈಕ್ ಟು ಸೇ ಹಿಯರ್ ಒನ್ ಪಾಯಿಂಟ್. ಯಾರೋ ಮಾಡ್ತಿದ್ದಾರೆ ಅನ್ನೋಕ್ಕೋಸ್ಕರ ಮಾಡಕ್ಕೆ ವಿ ಆರ್ ನಾಟ್ ಇನ್ ಅ ಕಾಂಪಿಟೇಷನ್. ಹೌದು. ವೆನ್ ಇಟ್ ಕಮ್ಸ್ ಟು ಹೆಲ್ತ್, ನಮ್ ಓನ್ ಇಂಡಿವಿಜುವಲ್ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಕಾನ್ಶಿಯಸ್ ತುಂಬಾ ಇರ್ಬೇಕು ನಮಗೆ. ಅಂದ್ರೆ ನಾವು ಇಂಡಿವಿಜುವಲ್ ಆಗಿ ನಮ್ ಬಗ್ಗೆ ನಾವು ಸ್ವತಃ ಕೇರ್ ಮಾಡೋದು. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಈಗ ಬಾ ಎಲ್ಲರೂ ಹೊಟ್ಟಿಗೆ ಹೋಗೋಣ ಅಂದ್ರೆ ನಾನು ನಿನ್ಗೆ ಹೇಳಿ ಕರ್ದಂಗೆ ಅದು ಹೆಲ್ತ್ ಹಂಗ್ ಸಪೋರ್ಟ್ ಮಾಡಲ್ಲ. ಅದ್ ನಂದನ್ ನಾನೇ ಮಾಡ್ಬೇಕು. ಈಗ ನಾನು ಒಂದ್ ಕಪ್ ಕಾಫಿ ಎದ್ ಕುಡಿಬೇಕು ಅನ್ನೋ ನನ್ ವಿಶ್ ಇರ್ಬೇಕು. ದಟ್ ಈಸ್ ಹೌ. ಸೊ ಆ ಪಾಯಿಂಟ್ ಬಂತು ಅಂದವಾಗ ಆಬ್ವಿಯಸ್ಲಿ ನಾನು ಫಸ್ಟ್ ಪಾಯಿಂಟ್ ಹೇಳಿದ್ದೆ ಅದು ನಿಮಗೆ. ನಮ್ ಹೆಲ್ತ್ಗೆ ನಾವೇ ಹೊಣೆ. ನಾವೇ ರೆಸ್ಪಾನ್ಸಿಬಲ್. ನಾನು ಇವತ್ತೇನ್ ಸಿಕ್ ಆದೆ ಅಥವಾ ಹುಷಾರಿಲ್ಲ ಆ ರೀತಿ ಎಲ್ಲ ಆಯ್ತು ಅಂದ್ರೆ ಅಗೇನ್ ಇಟ್ ಈಸ್ ನಂದೇ ನಂದೇ ರೆಸ್ಪಾನ್ಸಿಬಿಲಿಟಿ. ರೆಸ್ಪಾನ್ಸಿಬಿಲಿಟಿ. ಹೌದು. ಸೊ ಇದು ಕೆಲ್ಸದ ವಿಷಯವಾಗಿ ಬಂದವಾಗ ಹಂಗ ಆಗಲ್ಲ. ಕೆಲಸ ಯಾರಾದ್ರೂ ಮಾಡ್ಲೇಬೇಕು, ಬಟ್ ಹೆಲ್ತ್ ಅಂದವಾಗ ವಿ ಕಾಂಟ್ ನಾವೇ ಕಾಂಪ್ರಮೈಸ್ ಆನ್ ಹೌದು. ಹೆಲ್ತ್ ಅಂತ ನನ್ನ ಹೌದು. ಒಂದು ಒಪಿನಿಯನ್. ಆಮೇಲೆ ಇಲ್ಲೊಂದು ಆಡ್ ಮಾಡ್ಬೇಕು ನಾನು, ಬಿಕಾಸ್ ಐ ಆಮ್ ಸ್ಪೀಕಿಂಗ್ ಟು ಮೆನೋಪಾಸ್, ನಿಯರಿಂಗ್ ಮೆನೋಪಾಸ್ ಫೀಮೇಲ್ ಅಂತ. ಎಲ್ಲಾ ಮೆನೋಪಾಸ್ ಫೀಮೇಲ್ಸ್ಗೂ ಫಸ್ಟ್ ಏನ್ ಬರೋದು ವುಮೆನ್ಗೆ, ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು, ನಾನು ದಪ್ಪ ಇರಬಾರ್ದು, ನಾನು ಸಣ್ಣ ಆಗ್ಬಿಡ್ಬೇಕು, ಈ ತರ ದಪ್ಪ ಇದ್ರೆ ನನಗೆ ನಾಳೆ ದಿನ ಬೇರೆ ತರ ಹೆಲ್ತ್ ಕಾಂಪ್ಲಿಕೇಶನ್ಸ್ ಬರುತ್ತೆ, ಅಥವಾ ಈ ತರ ಆಗ್ಬಿಟ್ರೆ ನೆಕ್ಸ್ಟ್ ನನ್ನ ಫ್ಯಾಮಿಲಿ ಗತಿ ಏನಪ್ಪ, ಅವ್ರ ಜವಾಬ್ದಾರಿ ಯಾರು ತಗೋತಾರೆ, ಅದೇನೋ ಇನ್ನೊಂದ್ ತರ ಏನೋ ಅಂತ ಸ್ಟ್ರೆಸ್ ಎಲ್ಲ ಮಾಡ್ಕೋತಿದ್ದಾಗ ನಾನು ಫಸ್ಟ್ ಹೇಳೋದು ಟೇಕ್ ಅ ಬಾಸ್, ಕಂಗ್ರ್ಯಾಚುಲೇಟ್ ಯೋರ್ ಸೆಲ್ಫ್ ಆ್ಯಂಡ್ ಫಸ್ಟ್ ಬಿ ಪ್ರೌಡ್ ಆಫ್ ವಾಟ್ ಯುರ್ ಡೂಯಿಂಗ್. ಆಯ್ತಾ, ಎಲ್ಲರಿಗೂ ಫಸ್ಟ್ ಅದನ್ನ ಹೇಳ್ತೀನಿ. ಸೆಕೆಂಡ್ ಒನ್ ದಪ್ಪ ಸಣ್ಣ ಆಮೇಲೆ ಮಾತಾಡೋಣ. ಹೆಲ್ತ್ ಚೆನ್ನಾಗಿದ್ಯಾ, ನನ್ಗೆ ಚೆನ್ನಾಗಿ ಮೆಟಬಾಲಿಸಮ್ ಇದೆಯಾ. ಮೆಟಬಾಲಿಸಮ್ ಅಂದರೆ ನಾನು ಬೆಳಗ್ಗೆ ಎದ್ದಾಗ ಫ್ರೆಶ್ ಎನರ್ಜಿ ಇದೆ, ನನಗೆ ಫಾರ್ ದ ಹೋಲ್ ಡೇ ಒಂದೇ ಥರ ಎನರ್ಜಿ ಮೇಂಟೈನ್ ಮಾಡ್ತೀನಿ. ಆಮೇಲೆ ಟೈಮಿಗೆ ಹಸಿವಾಗೋದು, ಟೈಮಿಗೆ ನಿದ್ದೆ ಮಾಡೋದು, ಚೆನ್ನಾಗಿ ನೀರು ಕುಡಿಯೋದು, ನನ್ನ ಕೆಲಸ ನಾನೇ ಮಾಡ್ತಾ ಇದ್ದೀನಿ, ಈ ಕೆಪಾಸಿಟಿನಲ್ಲಿ ನಾನು ಇದ್ದೀನಿ. ದಟ್ ಈಸ್ ಪ್ರೈಮರಿ ಹೆಲ್ತ್. ಇದಕ್ಕೆ ಫಸ್ಟ್ ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್. ಇಷ್ಟು ಮಾಡೋಕ್ಕಾಗ್ತಾ ಇದೆಯಾ, ಫಸ್ಟ್ ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯೋರ್ ಸೆಲ್ಫ್ಸ್. ಲೈಕ್ ಇದಕ್ಕಿನ್ನ ವಿ ಕೆನಾಟ್ ಎಕ್ಸ್ಪೆಕ್ಟ್ ಮೋರ್, ಎಸ್ಪೆಷಲಿ ಒನ್ಸ್ ವಿ ಸ್ಟಾರ್ಟ್ ಏಜಿಂಗ್. ಅದ್ರ ಜೊತೆಗೆ ದಪ್ಪ ಸಣ್ಣ ಎಸ್ ಇಟ್ ಇಸ್ ಇಂಪಾರ್ಟೆಂಟ್, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲರ ಬಾಡಿ ಈಸಿಯಾಗಿ ದಪ್ಪ ಆಗೋದು ಇಲ್ಲ. ಸೊ ಆ ಕಾಂಪಿಟೇಷನ್ ಮಾಡಬೇಡಿ, ನಿಮಗೆ ನೀವೇ ಕಾಂಪಿಟೇಷನ್ ಮೆಂಟಲಿನೇ. ಇಷ್ಟ್ರ ಮಧ್ಯದಲ್ಲಿ ಅದೊಂದು ಸ್ಟ್ರೆಸ್ ಹಾಕೊಂಡು ಅದನ್ನೂ ತಲೆಗೆ ಹಾಕೊಂಡು ಯೋಚನೆ ಮಾಡಬೇಡಿ. ಇಟ್ಸ್ ವೆರಿ ಸಿಂಪಲ್. ಇಫ್ ಯೋರ್ ಬಾಡಿ ಇಸ್ ಟ್ರೀಟಿಂಗ್ ಯು ವೆಲ್, ನೀವಲ್ಲಿ ಚೆನ್ನಾಗಿ ಬದುಕ್ತಾ ಇದ್ದೀರಾ ಅಂದ್ರೆ, ನಾನು ಬದುಕಿರೋ ಜಾಗ ನಂಗೆ ಗೊತ್ತಲ್ವಾ, ನಾನಲ್ಲಿ ಚೆನ್ನಾಗಿದ್ದೀನಿ ಅಂದ್ರೆ ಅದನ್ನ ನಿಮಗೆ ನೀವೇ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ದಟ್ ಇಸ್ ವಾಟ್ ಐ ವುಡ್ ಸೇ. ಸೊ ಕಾಂಪ್ಲಿಕೇಶನ್ ಅರೈಸಸ್ ದೇರ್. ಅದೆಲ್ಲ ನಮಗ್ ನಾವೇ ಮಾಡ್ಕೊಳ್ಳೋದು, ನಮ್ಮಿಂದನೇ ಶುರು ಆಗೋದು ಕಾಂಪ್ಲಿಕೇಶನ್ ಕೂಡ. ಈವನ್ ಸ್ಟ್ರೆಸ್ ಆದ್ರೂ ಅಷ್ಟೇ ಮೇಘ. ಈಗ ನನ್ಗೇನೋ ಫೀಲ್ ಆಗ್ತಿದೆ, ಯಾವ್ದೋ ಒಂದ್ ಪಾಯಿಂಟ್ ಟ್ರಿಗರ್ ಆಗ್ತಿದೆ ನನಗೆ ಅಂತ, ಅದ್ರ ಬಗ್ಗೆನೇ ಹೋಲ್ ಡೇ ಯೋಚನೆ ಮಾಡೋದು ನಮಗ್ ನಾವು ಕೊಟ್ಕೊಳ್ಳೋ ಸ್ಟ್ರೆಸ್ ತಾನಾಗೆ ಆಗಲ್ಲ. ನಾನು ಅಕ್ಸೆಪ್ಟ್ ಮಾಡಿದ್ರೆ ಅದು ಸ್ಟ್ರೆಸ್ ಆಗೋದು. ಸೊ ಇಟ್ ಈಸ್ ಅಪ್ ಟು ಯು ಅಗೇನ್ ಅಲ್ವಾ. Okay, so next, a personal question. What did motherhood teach you? Motherhood, it's bundle of joy. Lot of learnings happen in your motherhood. ಇಷ್ಟು ರೆಸ್ಪಾನ್ಸಿಬಲ್ ಇರಲಿಲ್ಲ ಅರ್ಚನಾ. During my pregnancy, I was not responsible. My husband would have been answered in a better way for this question because ಅವ್ರು ಅಷ್ಟು ಪ್ಯಾಂಪರ್ ಮಾಡಿ ಕೇರ್ ಮಾಡಿದ್ರು ಆ ಟೈಮಲ್ಲಿ ನನಗೆ. ಲೈಕ್ ಇಬ್ರು ಮಕ್ಕಳು ಆಲ್ ಎಟ್ ಎ ಟೈಮ್, ಲೈಕ್ ಏಜ್ ಗ್ಯಾಪ್ ತುಂಬಾ ಕಮ್ಮಿ ನನ್ನ ಇಬ್ರು ಮಕ್ಕಳಲ್ಲಿ. ಸೊ ದ ಬೋತ್ ಆರ್ ಇನ್ ಟು ಲೈಕ್ PU ಲೆವೆಲ್ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಇಟ್ ವಾಸ್ ಲೈಕ್ ಫಸ್ಟ್ 4 years ಪೋಸ್ಟ್ ಡೆಲಿವರಿ ನಾನು ನನ್ನ ಹಸ್ಬೆಂಡ್ ಎಲ್ಲೂ ಹೋಗಿದ್ದೇ ಇಲ್ಲ. ವಿ ಹ್ಯಾವ್ ಸ್ಯಾಕ್ರಿಫೈಸ್ಡ್ ಎವ್ರಿಥಿಂಗ್. ಆಗ ಏನ್ ಕಲ್ತ್ವಿ ಪಾಠ, ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಯೋರ್ ಲೈಫ್, ವಾಟ್ ಈಸ್ ಮದರ್ಹುಡ್, ಅಥವಾ ಕನೆಕ್ಟಿವಿಟಿ ಹೇಗಿರುತ್ತೆ, ಮಕ್ಕಳು, ಅಮ್ಮ, ಆ ಬಾಂಧವ್ಯ ಹೇಗ್ ಬೆಳೆಯುತ್ತೆ, ಪ್ರತಿ ಒಂದು
ಇಂಚ್ ಬೈ ಇಂಚ್, ಸ್ಟೇಜ್ ಬೈ ಸ್ಟೇಜ್ ಕಲಿತಾ ಬಂದಿದ್ದು ಅಂದ್ರೆ ಇನ್ ಮೈ ಪ್ರೆಗ್ನೆನ್ಸಿ ಅಂಡ್ ಪೋಸ್ಟ್ ಪ್ರೆಗ್ನೆನ್ಸಿ. ಓಕೆ. ಸೊ ದಿಸ್ ಥಿಂಗ್ ಆಲ್ಸೋ ಅಂದ್ರೆ ವಯಸ್ಸಾಗ್ತಾ ಆಗ್ತಾ ಡೋಂಟ್ ಟೇಕ್ ಮೀ ರಾಂಗ್, ರಿಯಲಿ ಪರ್ಸನಲ್ ಕ್ವೆಶ್ಚನ್. ಸುಮಾರು ಜನ ನಮ್ಮ ಸುತ್ತಮುತ್ತ ಇರೋರು ಹೇಳ್ತಿರ್ತಾರೆ, ನೀನು ಈ ಥರ ಬೆಳೆಸ್ಬೇಕಿತ್ತು, ನೀನು ಆ ಥರ ಬೆಳೆಸ್ಬೇಕಿತ್ತು, ನೀನು ಇದು ಮಾಡಿದ ಕರೆಕ್ಟು, ಐ ಥಿಂಕ್ ನೀನು ಆ ಡಿಸಿಷನ್ ತಗೋಬಾರ್ದಿತ್ತು, ಇದೆಲ್ಲ ಹಂಗಲ್ಲ ಮಾಡೋದು ಅಂತೆಲ್ಲ ಏನೇನೋ ನಿಮ್ಮ ತಲೆಗೆ ಬಂದು ಹಾಕ್ತಾ ಇರ್ತಾರೆ. ಹೌ ಡು ಯು ಥಿಂಕ್ ಆರ್ ವಾಟ್ ಡು ಯು ಸೇ ಫಾರ್ ದ್ಯಾಟ್? ನಿಮ್ಗೆ ಏನು ಅನ್ಸುತ್ತೆ ಅವಾಗ? ಕೆನ್ ಐ ಗಿವ್ ಅ ಎಕ್ಸಾಂಪಲ್, ಲೈವ್ ಎಕ್ಸಾಂಪಲ್ ಆಫ್ ಯಾ ಶೋರ್. So I would like to share my personal experience. As I told you, ಇಬ್ರು ಮಕ್ಕಳಿದ್ದಾರೆ. ಸೊ ಯಾರು ನಂಬಲ್ಲ, ಯು ಕೆ ಜಿ ಮುಗಿದ ತಕ್ಷಣ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಇಬ್ರು ಮಕ್ಕಳನ್ನು ತಗೊಂಡೋಗಿ ನಾನು ಡೇ ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ಬಿಟ್ಟೆ. ಓಕೆ. ಸೊ ಫುಲ್ ಟೈಮ್ ಬೋರ್ಡಿಂಗ್ ಸ್ಕೂಲ್. ನಾನು ವರ್ಷದಲ್ಲಿ 3-4 ಸತಿ ಮಾತ್ರ ನನ್ನ ಮಕ್ಕಳನ್ನ ಮೀಟ್ ಮಾಡ್ತಾ ಇರೋದು. ಸೊ ಅವ್ರು ಎಂಟ್ರಿ ಆಗಿದ್ ಲೆವೆಲ್ ಬಂದು ಸ್ಟ್ಯಾಂಡರ್ಡ್ 1ಗೆ, ಅವ್ರು ಎಕ್ಸಿಟ್ ಆಗಿದ್ದು ಸ್ಟ್ಯಾಂಡರ್ಡ್ 10th ಮುಗಿಸ್ಕೊಂಡು. ಸೊ 10 ವರ್ಷ 10 ವರ್ಷ ಕಂಪ್ಲೀಟ್ ವಿವರ್ ಲೈಕ್ ಅವ್ರ ಮಕ್ಳು ಹೆಂಗ್ ಅನ್ಸೋದು ಅಂದ್ರೆ, ಈಗ್ಲೂ ಹೇಳ್ತಾಳೆ ನನ್ನ ಮಗಳು, ಅಮ್ಮ ರಜಕ್ ಮನೆಗ್ ಬಂದ್ರೆ ನಾವೆಲ್ಲೋ ಹಾಲಿಡೇಗ್ ಬಂದಂಗೆ, ವೆಕೇಶನ್ ಬಂದಂಗೆ ಫೀಲ್ ಆಗುತ್ತೆ ಮಮ್ಮ. ಬಿಕಾಸ್ ಹೋಲ್ 10 years ಅವ್ರ ಲೈಫ್ ಲೀಡ್ ಮಾಡಿರೋದೇ ಹಾಸ್ಟೆಲ್ ಲೈಫ್. ಸೊ ಅಷ್ಟಾದ್ರೂ ಇವತ್ತು ನಮ್ಮ ಮನೆಯಲ್ಲಿ ಈ ರೀತಿ ಕನೆಕ್ಟಿವಿಟಿ ಇದೆ, ಒಬ್ರಿಗೊಬ್ರು ಒಂಥರ. ನೀವ್ ಹೇಳಿದ ಪಾಯಿಂಟ್ ಇಲ್ಲಿ ಇದೆ, ಅದಕ್ಕೆ ನಾನು ಇದನ್ನ ಎಕ್ಸಾಂಪಲ್ ಕೊಟ್ಟಿದ್ದು. ಫಸ್ಟ್ ಸೇರಿಸಿದಾಗ ತುಂಬಾ ರೀತಿ ಆಡ್ಕೊಳ್ಳೋರು, ಒಂಥರ ಮಕ್ಕಳನ್ನ ಎಲ್ಲೋ ಅನಾಥಾಶ್ರಮಕ್ಕೆ ಹಾಕ್ಬಿಟ್ಟಿದ್ಯಾ. ಸೊ ಆ ಹಾಸ್ಟೆಲ್ ಅನ್ನೋ ಕಾನ್ಸೆಪ್ಟೇ ಯಾರಿಗೂ ಗೊತ್ತಿರ್ಲಿಲ್ಲ ನನ್ ಸುತ್ತ ಇದ್ದವರಿಗೆ. ಪ್ರಾಬಬ್ಲಿ ಇಟ್ಸ್ ನಾಟ್ ದೇರ್ ಮಿಸ್ಟೇಕ್, ಜನರೇಷನ್ ಗ್ಯಾಪ್ ಇಂದ. ಸೊ ನಾನು ಆಗ್ಲೇ ಈಗ 10 ವರ್ಷಕ್ಕೆ ಮುಂಚೆನೆ ಇಷ್ಟೊಂದು ಬ್ರಾಡ್ ಆಗಿ ಥಿಂಕ್ ಮಾಡಿದ್ನ ಅಂತ ಈಗ ರಿಯಲೈಸ್ ಆಗ್ತದೆ ಆಫ್ಟರ್ 10 long years. ಸೊ 10 years ಅವ್ರು ಅಲ್ಲಿ ಇದ್ದು ಬಂದಿದ್ದು. ಇವತ್ತು ನನ್ನ ಮಕ್ಳು ಏನಿದೆ ಯಾರ್ಯಾರು ಅವತ್ತೆಲ್ಲ ಆಡ್ಕೊಂಡ್ರು ಒಂಥರ ಟಾಂಟ್ ಮಾಡಿ ಮಾತಾಡಿದ್ರು, ಇವತ್ತು ಎಲ್ರು ದೇ ಆರ್ ಕಂಗ್ರ್ಯಾಚುಲೇಟಿಂಗ್ ಮೀ ಅಂಡ್ ಅಪ್ರಿಶಿಯೇಟಿಂಗ್ ಫಾರ್ ಮೈ ಹಸ್ಬೆಂಡ್ ಎಫರ್ಟ್. ನಾವಿಬ್ರು ಅವ್ರನ್ನ ಬಿಟ್ಟು 2 ವರ್ಷಕ್ಕೆನೆ ಎಷ್ಟು ಟ್ರೊಮೆಟೈಸ್ ಆಗಿತ್ತು, ಒಂಥರ ಸಿಚುವೇಶನ್, ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ನಮ್ಮ ಮನೆಯಲ್ಲಿ. ಏನಿಬ್ರು ಮಕ್ಳನ್ನ ಬಿಟ್ಬಿಟ್ಟು ಆರಾಮಾಗಿದ್ದೀರಾ, ಇರೋರೇ ಇಬ್ರು. ಬಿಕಾಸ್ ನನ್ ಜನರೇಷನ್, ನಾನ್ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಆ ಕಾಲದಲ್ಲಿ. ಇಟ್ಸ್ ಲೈಕ್ 90s 80s 90s ಸೀಸನ್ ಅಲ್ಲಿ. ಸೊ ಹಂಗಿರುವಾಗ ಇಟ್ ವಾಸ್ ಅ ಟ್ರೊಮೆಟೈಸ್ ಸಿಚುವೇಶನ್. ನಾನು ಆ ಸಿಚುವೇಶನ್ ಅಲ್ಲೇ ನಾನು ಯಾವ್ದನ್ನು ತಲೆಗೆ ಹಾಕೊಳ್ಳಿಲ್ಲ. ಸಿ, ನನ್ನ ಮಕ್ಕಳು ನನ್ನ ಇಷ್ಟ, ಅಂಡ್ ಮೋರ್ ಓವರ್ ನನಗ್ ಒಂದ್ ತಲೆಲಿ ಇತ್ತು, ನನ್ಗೆ ಅವ್ರಿವ್ರು ನೋಡಕ್ಕೋಸ್ಕರ ನಾನು ನನ್ನ ಮಕ್ಳನ್ನ ಬೆಳೆಸ್ತಿಲ್ಲ, ಅವ್ರ ಫ್ಯೂಚರ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನನಗೇನ್ ಬೇಕಿತ್ತು, ನನ್ನ ಮಕ್ಕಳು ಡಿಸಿಪ್ಲಿನ್ ಆಗಿರ್ಲಿ, ಬೇರೆಯವ್ರು ನೋಡಿ ಬೆರಳ್ ಮಡ್ಚದೇ ಇರೋಂಗಿರ್ಲಿ. ಆ ರೀತಿ ಎಲ್ಲ ಯಾವತ್ತು ನಾನು ಅಮ್ಮ ಆಗಿ ಅವ್ರ ಹತ್ರ ಬಿಹೇವೇ ಮಾಡಿಲ್ಲ. ನಾನು ಯಾವಾಗಾದ್ರೂ ಸಣ್ಣ ಪುಟ್ಟ ಟ್ಯಾಂಟ್ರಮ್ಸ್ ಇರುತ್ತೆ ಬಿಟ್ರೆ, ಮಕ್ಳನ್ನ ಅಷ್ಟು ಮಾಡದೇ ಇರಿ ಅನ್ನಕ್ಕಾಗಲ್ಲ. ಸೊ ದಿಸ್ ಇಸ್ ಒನ್ ಗುಡ್ ಎಕ್ಸಾಂಪಲ್. ಥ್ಯಾಂಕ್ ಯು, ನೋ ಈ ಪಾಯಿಂಟ್ ಕೇಳಿದ್ರಿ, ಇಟ್ ಹ್ಯಾಪನ್ ಟು ಎಕ್ಸ್ಪ್ಲೈನ್. ಸೊ ದಿಸ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್. ಸೊ ನನ್ನ ಸಜೆಷನ್ ಏನಂದ್ರೆ, ಈಗ ಜೆನ್ಝೀಸ್ ಅಥವಾ ಜೆನ್ ಆಲ್ಫಾ ಮಾಮ್ಸ್ ಎಲ್ಲ ಏನಿದ್ದಾರೆ, ಆದಷ್ಟು ಅವ್ರನ್ನ ಅವ್ರಾಗಿರಕ್ ಬಿಟ್ರೆ ಒಳ್ಳೇದು. ಇಲ್ಲಿ ಇಷ್ಟ ಆಗಿದ್ದು ಅವ್ರಿಗೇನು ಮಕ್ಳಿಗೆ ಅಂದ್ರೆ, ನಾನ್ ಬಿಟ್ಟಾಗ ಅವ್ರು ಹೆಂಗ್ ಈಸಿಯಾಗಿ ಅಡ್ಜಸ್ಟ್ ಆಗ್ಬಿಟ್ರು ಅಂದ್ರೆ, ನಾನ್ ಇದ್ದಿದ್ದ ಏರಿಯಾಲಿ ಅವ್ರಿಗೆ ಫ್ರೆಂಡ್ಸ್ ಇರ್ಲಿಲ್ಲ. ಸೊ ಅದ್ ಒಂಥರ ತುಂಬಾ ರೂರಲ್ ಏರಿಯಾನು ಹೌದು, ತುಂಬಾ ಪಾಪ್ಯುಲರ್ ಏರಿಯಾನು ಹೌದು. ಸೊ ಅವ್ರನ್ನ ಹೊರಗ್ ಬಿಟ್ಟು ಬೆಳ್ಸಕ್ ಆಗ್ತಿರ್ಲಿಲ್ಲ. ನಾನ್ ಒಂದ್ ಪಾರ್ಕ್ ಕರ್ಕೊಂಡ್ಬರ್ಬೇಕು ಅಂದ್ರೆ ಎಷ್ಟೋ ಕಿಲೋಮೀಟರ್ ದೂರ ಕರ್ಕೊಂಡ್ಬಂದು ನನ್ನ ಮಕ್ಳನ್ನ ಆಟ ಆಡಿಸ್ಬೇಕಾಗಿತ್ತು. ಸೊ ಅವ್ರಿಗೆ ಪ್ರಾಪರ್ ಎಜುಕೇಶನ್ ಆಗ್ಲಿ ಅಥವಾ ಒಂದು ಬೇಸಿಕ್ ನೀಡ್ಸ್, ಈಗ ಒಂದ್ ಏನೋ ಪ್ರಿಂಟ್ ಔಟ್ ತರಕಾಗ್ಲಿ, ಒಂದ್ ಬುಕ್ ಬೇಕಾಗಿರುತ್ತೆ, ಆ ಹೋಮ್ ವರ್ಕ್ ಬೇಕಾಗಿರೋ ಎಸೆನ್ಷಿಯಲ್ಸ್ ಆಗ್ಲಿ ನಿಯರ್ ಇರ್ತಿರ್ಲಿಲ್ಲ. ದೆನ್ ಐ ಸ್ಟಾರ್ಟೆಡ್ ಸೆನ್ಸಿಂಗ್ ಇಟ್. ಹಿಂಗೆ ಆದ್ರೆ ನನ್ನ ಮಕ್ಳು ಫ್ಯೂಚರ್ ಹೇಗಿರುತ್ತೆ, ಐ ಡೋಂಟ್ ವಾಂಟ್ ಟು ಇಮ್ಯಾಜಿನ್. ಅಷ್ಟು ಅಂತೂ ನನ್ ಮೆಂಟಲಿ ಐ ವಾಸ್ ಸ್ಟಕ್. ಸೊ ಯು ವರ್ ಐ ಮೀನ್ ಇದು ಮೋರ್ ದನ್ ಇಟ್ ವಾಸ್ ನಾಟ್ ಪ್ರೀ ಪ್ಲಾನ್ಡ್, ಇಟ್ ಜಸ್ಟ್ ಹ್ಯಾಪನ್ಡ್. ಅದೇ ಇದು ಮೋರ್ ದನ್ ಪ್ಲಾನಿಂಗ್ ಅನ್ನೋದಕ್ಕಿಂತ ಸಿ ದಟ್ ಲೈಫ್ ಹೆಂಗಂತೂ ಹಂಗೆ ತಗೊಂಡ್ ಹೋದ್ವಿ ನಾವು. ರೆಸ್ಪಾನ್ಸಿಬಲ್ ಡಿಸಿಷನ್ ಅಟ್ Yeah, ರೆಸ್ಪಾನ್ಸಿಬಲ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ಈವನ್ ನೌ ಮೈ ಕಿಡ್ಸ್ ಆರ್ ಅಪ್ರಿಶಿಯೇಟಿಂಗ್ ಮೀ. ಟು ಬಿ ವೆರಿ ಫ್ರಾಂಕ್, ಅವ್ರಿದ್ರು ಬಹುಶಃ ಇದನ್ನೇ ಹೇಳಿರ್ತಿದ್ರು, ಅಂಡ್ ದೇ ವೆರಿ ಹ್ಯಾಪಿ ಫಾರ್ ಮೈ ಡಿಸಿಷನ್. ಮಮ್ಮ ಯಾರೇನಾರು ಹೇಳಿ, ನೀನ್ ಇವತ್ತೇನ್ ಮಾಡಿದ್ಯಾ ನಮ್ ಒಳ್ಳೇದಕ್ಕೆ, ಅಂಡ್ ವಿ ಬೋತ್ ಆರ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದಟ್. ಅಂತ ಈವನ್ ಟುಡೇ ದೇ ಸೇ, ನಾಟ್ ಇವನ್ ಎ ಸಿಂಗಲ್ ಡೇ ದೇ ಹ್ಯಾವ್ ಕಂಪ್ಲೇಂಟ್ ಸೇಯಿಂಗ್ ಹಾಸ್ಟೆಲ್ ಲೈಫ್ ಇಸ್ ಬ್ಯಾಡ್ ಅಂತ. ಚೆನ್ನಾಗಿಲ್ಲ, ಇದು ಏನಕ್ಕೆ ಇಲ್ಲ ಹಾಕ್ದೆ 100% ಆ ಥಾಟೇ ಬಂದಿಲ್ಲ. ಅದ್ ಯಾವಾಗ್ಲೂ ಒಂದ್ಸಲಿ ಬಂದ್ರು ನನ್ ಜೊತೆ ಕನೆಕ್ಟ್ ಆದ್ರೂನು 45 days ಒನ್ಸ್ ನಾವು ಮೀಟ್ ಮಾಡ್ತಿದ್ವಿ. ಅದಕ್ಕೋಸ್ಕರ ನಾನು ನನ್ನ ಹಸ್ಬೆಂಡ್ ಟೈಮ್ ತೆಗಿತಿದ್ವಿ. ಈಗ ಮನೆಗ್ ಬಂದ್ಮೇಲೆ ಕಂಪ್ಲೇಂಟ್ ಸ್ಟಾರ್ಟ್ ಆಗಿದೆ, ಕೇಳಿ ಏನು ಅಂತ. ನೀವ್ ನನ್ಗೆ ಟೈಮೇ ಕೊಡಲ್ಲ, ನಾನ್ ಹಾಸ್ಟೆಲ್ ಅಲ್ಲೇ ಇರ್ಬೇಕಿತ್ತು.
This is what they have realized. So this was the complaint we usually used to have. ಈಗ they are very happy and sometimes ಇದೆ ಅದ್ರಲ್ಲಿ ನಾನೊಂದ್ ಸ್ವಲ್ಪ ಟೈಮ್ ತಗೋತಾ ಇರ್ತೀನಿ ನಂಗೂ ಕೊಡಿ ಅಂತ. That's okay. It's nice. Actually, it's a good platform ಅಲ್ಲ ಮೇಘ. ಈ ತರ ಒಂದು ಓಪನ್ ಅಪ್ ಆಗಿ ತುಂಬಾ ಬೋಲ್ಡ್ ಆಗಿ ಎಲ್ಲರ ಹತ್ರನೂ ಮಾತಾಡಕ್ಕೆ ಸಿಗಲ್ಲ. ಅಂಡ್ ಕಮಿಂಗ್ ಬ್ಯಾಕ್ ಟು ಅವರ್ ನ್ಯೂಟ್ರಿಷನ್ ಥಿಂಗ್, ಮೆನೋಪಾಸ್ ಎಷ್ಟು ಜನ ನನ್ನ ಜನರೇಷನ್ಸ್ ಅವರು ಓಪನ್ ಅಪ್ ಆಗಿ ಆ ಕಾಲದಲ್ಲಿ ಮಾತಾಡ್ತಿದ್ರು ಹೇಳಿ ನೋಡೋಣ. ತುಂಬಾ ಕಡಿಮೆ ಜನ. ತುಂಬಾ ಕಡಿಮೆ. ಅದ್ರ ಬಗ್ಗೆ ಹೊರಗಲ್ಲ, ನಮ್ಮಲ್ಲೇ ಸ್ವಂತ ಅಮ್ಮನ ಹತ್ರ ಹಾ. ಮಾತಾಡೋದ್ರು ಲೈಕ್ ಗಾಸಿಪ್ ತರ Hesitation, ಹೌದು. ಮಾತಾಡ್ಬೇಕಾಗಿರ್ತಿತ್ತು. ಹ್ಮ್. ಸೊ ಈಗ ನೋಡಿದ್ರೆ ಅದೆಲ್ಲ ಒಂದ್ ಪ್ಲಾಟ್ಫಾರ್ಮ್ ಇದೆ. ಈಗ ಏನಕ್ಕಾದ್ರೂ ಒಂದು ಸಪೋರ್ಟ್ ಸಿಸ್ಟಮ್ ಇದೆ ನಮಗೆ ಚೆನ್ನಾಗಿ. ಹೌದು. ಮುಂಚೆ ಅದೆಲ್ಲ ಇರ್ತಿರ್ಲಿಲ್ಲ. ಇರ್ತಿರ್ಲಿಲ್ಲ. ಕರೆಕ್ಟ್. ಈಗ ನನ್ ಮಗಳಿಗೆ ಶಿ ಕ್ಯಾನ್ ಕಮ್ ಅಂಡ್ ಟಾಕ್ ಟು ಮಿ ಎನಿಥಿಂಗ್ ಡೈರೆಕ್ಟ್ಲಿ. She ಹೌದು. doesn't need to, think twice talking to her own mom or own ಅದು mother. ಇಂಪಾರ್ಟೆಂಟ್. ಇದು ನಾನು ನನ್ನ ಪ್ರೀವಿಯಸ್ ಎಪಿಸೋಡ್ ಅಲ್ಲೂ ನಾನು ಒಬ್ರ ಹತ್ರ ಮಾತಾಡುವಾಗ ಅದನ್ನ ಮಾತಾಡ್ತಾ ಇದ್ದೆ. ಅವ್ರಿಗೆ ಶಿ ಆಸ್ ಅ ವೆರಿ ಚಿಕ್ಕ ಮಗು, ಟಾಡ್ಲರ್ ಮಗು ಇದೆ. ನಾವ್ ಅದನ್ನ ಮಾತಾಡ್ತಾ ಇದ್ವಿ. ಇವಾಗ ನಂಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಅ ಮದರ್, ಐ ಆಮ್ ನಾಟ್ ಮ್ಯಾರಿಡ್ ಯೆಟ್. ನಂಗೆ ಅದು ಮೋಸ್ಟ್ಲಿ ಅದು ಎಕ್ಸ್ಪೀರಿಯನ್ಸ್ ಇವಾಗ ಆಗಲ್ಲ, ನಾನು ಹೇಳಕ್ ಆಗಲ್ಲ ಅದನ್ನ. ನಾನು when I look at it as ಮದರ್ಹುಡ್ ಅಥವಾ ಪಾರ್ಟ್ನರ್ಶಿಪ್, ಪೇರೆಂಟ್ಶಿಪ್ ಅಂತ ಎಲ್ಲ, ನಂಗೆ ಸುಮಾರು ಜನ ಕ್ಲೈಂಟ್ಸ್ ಬಂದು ಅವ್ರವ್ರಿಗೆ ಏನೇನ್ ಆಗ್ತಿರುತ್ತೆ ಅದನ್ನೆಲ್ಲ ಶೇರ್ ಮಾಡ್ಕೊಂಡು ಹೇಳ್ದಾಗೆಲ್ಲ ಒನ್ ಥಿಂಗ್ ದಟ್ ಐ ಹ್ಯಾವ್ ನೋಟಿಸ್ಡ್ ಅಥವಾ ತುಂಬಾ ಫ್ರೀಕ್ವೆಂಟ್ ಆಗಿ ಕೇಳೋದು, ನನ್ಗೆ ನನ್ನ ಮಗು ಹತ್ರ ಹೆಂಗ್ ಮಾತಾಡ್ಬೇಕಂತ ನಂಗೆ ಗೊತ್ತಾಗಲ್ಲ, ನಾನು ಒಂದ್ಸಲ ರೇಗ್ ಬಿಡ್ತೀನಿ, ನಂಗೆ ಗೊತ್ತಿಲ್ಲ ಇದೆಲ್ಲ, ನಂಗೆ ಆಗ್ತಿರೋದು ಮೆನೋಪಾಸ್, ಮೂಡ್ ಸ್ವಿಂಗ್ಸ್ ಆಗ್ತದೆ ನಿಂಗೆ. ನಾನು ಎಷ್ಟೇ ನ್ಯೂಟ್ರಿಷನ್ ಫಿಕ್ಸ್ ಮಾಡಕ್ ಟ್ರೈ ಮಾಡಿ, ನೀವು ನ್ಯೂಟ್ರಿಷನ್ ಈ ತರ ತಗೊಂಡ್ರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ನಮ್ ಹೇಳಿದ ಮಾತು ಕೇಳಲ್ಲ, ಆಯ್ತಾ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್. ಕಾರ್ಟಿಸಾಲ್ ಜಾಸ್ತಿ ಆಗಿರುತ್ತೆ, ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗಿರುತ್ತೆ, ಆಕ್ಸಿಟೋಸಿನ್, ಡೊಪಮೈನ್ ನಾವು ಹೇಳ್ದಂಗೆ ಕೇಳ್ತಾ ಇರೋದಿಲ್ಲ. ಅಂಡ್ ಇಟ್ಸ್ ಮೋರ್ ಆಫ್ ನನ್ನ ಮನ್ಸಲ್ಲೊಂದು ತಲೆಲೊಂದು ತರ ಪ್ಯಾಟ್ರನ್ ಆಗ್ಬಿಟ್ಟಿರುತ್ತೆ. ಆ ತರ ಪ್ಯಾಟ್ರನ್ ಇದ್ದಾಗ ನಾನು ಸುಮಾರು ಜನ ಫೀಮೇಲ್ಸ್ ನ ಕೇಳಿಸ್ಕೊಂಡಿದ್ದೀನಿ, ವೇರ್ ದೇ ಕಮ್ ಅಂಡ್ ಕ್ರೈ. ನನ್ ಮುಂದೆ ಹೇಳ್ತಾರೆ, ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ನನ್ ಮಗು ನನ್ ಮಾತ ಹೇಳಿದ ಮಾತು ಕೇಳಲ್ಲ, ಅಥವಾ ನನ್ ಮಗು ಹತ್ರ ನಾನು ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂಡ್ ದಿ ಅದರ್ ವೇ ರೌಂಡ್ ಆಸ್ ವೆಲ್. ಈಗ ನನ್ಗೆ ಸುಮಾರಷ್ಟು ಜನ ಅರ್ಲಿ 20s ಅವರು ಕ್ಲೈಂಟ್ಸ್ ಎಲ್ಲ ಬರ್ತಾರಲ್ಲ, ಬೋತ್ ಇಟ್ ಕುಡ್ ಬಿ ಮೇಲ್ಸ್ ಅಂಡ್ ಫೀಮೇಲ್ಸ್, ಇಬ್ರು ನಂಗೆ ಹೇಳೋದು, ಇಷ್ಟೊಂದೆಲ್ಲ ಹೇಳಕ್ ಆಗಲ್ಲ ಮೇಡಮ್, ನಮ್ಮ ಮನೇಲಿ ನಾವು ಅರ್ಥ ಮಾಡ್ಕೊಳಲ್ಲ, ಇದನ್ನ ಹೇಳಕ್ ಹೋದ್ರೆ ನಮ್ಮ ಮನೇಲಿ ಅವರೇ ಬೇರೆ ಅರ್ಥ ಮಾಡ್ಕೋತಾರೆ, ಅವ್ರಿಗೆ ಬೇಕಾಗಿದ್ ನಾನ್ ಫಾಲೋ ಮಾಡ್ಬೇಕು, ಅಥವಾ ಇದ್ ಸಿಂಕ್ ಆಗೋದಿಲ್ಲ, ನೀವ್ ಹೇಳ್ತೀರಾ ಹೌದು, ಬಟ್ ನಂಗೆ ಮನೇಲಿ ಫಾಲೋ ಮಾಡೋದು ಕಷ್ಟ ಆಗುತ್ತೆ. ಹಿಯರ್ ವಾಟ್ ಐ ವುಡ್ ವಾಂಟ್ ಟು ಟೇಕ್ ನಿಮ್ ಜೊತೆ ಇದ್ದಾಗ, ಐ ಫೀಲ್ ಒನ್ ಆಫ್ ದ ರೈಟ್ ವೇಸ್ ಫಾರ್ ಅಸ್ ಟು ಟೆಲ್ ಇಟ್ ಔಟ್ ಟು ದಿ ಆಡಿಯನ್ಸ್, ಎವ್ರಿಬಡಿ ವಾಸ್ ವಾಚಿಂಗ್ ದಿಸ್. ನಮ್ಮಲ್ಲೇ ನಾವು ಭಯ ಇಟ್ಕೋತಾ ಇದೀವಿ, ನಮ್ಮಲ್ಲೇ ನಾವು ಹೇಳೋದಕ್ಕೆ ಹೆಸಿಟೇಟ್ ಮಾಡ್ತಿದೀವಿ ಅಂದ್ರೆ, ನಂಗೆ ಗೊತ್ತಿಲ್ಲ, ಹೊರಗಡೆ ಪ್ರಪಂಚ ತುಂಬಾ ವಿಶಾಲವಾಗಿದೆ. ಹೊರಗಡೆ ಪ್ರಪಂಚದಲ್ಲಿ ನಂಗೆ ತುಂಬಾ ಆಪ್ಷನ್ ಸಿಗುತ್ತೆ, ತುಂಬಾ, ನಂಗೆ ಇಲ್ಲಿಲ್ಲ ಅಂದ್ರೆ ಅಲ್ಲಿ, ಅಲ್ಲಿಲ್ಲ ಅಂದ್ರೆ ಇನ್ನೊಂದ್ ಕಡೆ ನಾನು ಹೋಗ್ತಾ ಇರ್ತೀನಿ. ನನ್ನಲ್ಲಿರೋರ್ ಜೊತೆನೆ ನಂಗೆ ಟ್ರಸ್ಟ್ ಬಿಲ್ಡ್ ಆಗಲ್ಲ. ಸೊ ಐ ಥಿಂಕ್ ದಟ್ಸ್ ಅಗೇನ್ ಹ್ಯಾವಿಂಗ್ ಇಟ್ಸ್ ಓನ್ ರೋಲ್ ವೆನ್ ಇಟ್ ಕಮ್ಸ್ ಟು ಹೆಲ್ತ್. ಓಕೆ, ಸೊ ಐ ವುಡ್ ಸೇ ನಮ್ಮಲ್ಲಿರೋರಿಗೆ ನಾವು ಆ ಕಂಫರ್ಟ್ ಝೋನ್ ಫಸ್ಟ್ ಕೊಡಬೇಕು. ನನಗೆ ಓಕೆ, ಐ ಕ್ಯಾನ್ ಆಲ್ವೇಸ್ ಗೋ ಬ್ಯಾಕ್ ಟು ಮೈ ಮದರ್, ಐ ಕ್ಯಾನ್ ಆಲ್ವೇಸ್ ಗೋ ಬ್ಯಾಕ್ ಟು ಮೈ ಫ್ಯಾಮಿಲಿ, ನನಗೆ ಅಂತ ಯಾರೋ ಒಬ್ರು ಇದ್ದಾರೆ, ನಂದೊಂದು ಸರ್ಕಲ್ ಇದೆ ಅನ್ನೋ ಕಂಫರ್ಟ್ ಝೋನ್ ಬಂದ್ರೆ, ದಟ್ಸ್ ಮೋರ್ ದ್ಯಾನ್ ಎನಫ್ ಫಾರ್ ಅ ಹೆಲ್ದಿ ಲೈಫ್, ಫಾರ್ ಅ ಹೆಲ್ದಿ ಎನ್ವೈರನ್ಮೆಂಟ್. ಇಟ್ಸ್ ನಾಟ್ ಆಲ್ವೇಸ್ ಮೆಡಿಸಿನ್ಸ್, ನ್ಯೂಟ್ರಿಷನ್, ಫಿಟ್ನೆಸ್ ಅದೆಲ್ಲ ಅಲ್ಲ. ಹೌದು, ಅದೆಲ್ಲ ಇಂಪಾರ್ಟೆಂಟ್, ಅದ್ರ ಜೊತೆಗೆ That is one part. That is one part. ರೈಟ್. In one part ಬಂತು ಅಂದ್ರೆ ನ್ಯೂಟ್ರಿಷನ್ ತುಂಬಾ ಇಂಪಾರ್ಟೆಂಟ್. ಹೌದು. That is second part. Third thing is what we choose. ಕರೆಕ್ಟ್. ನನಗೇನ್ ಖುಷಿ ಅನ್ಸುತ್ತೆ ನಾನು ಅದನ್ನ ದೇಹಕ್ಕೆ ಕೊಡೋದಕ್ಕಿಂತ ನನ್ನ ದೇಹ ಏನ್ ಕೇಳ್ತಿದೆ ಅದನ್ನ ನನ್ನ ದೇಹಕ್ಕೆ ಕೊಟ್ರೆ ಕರೆಕ್ಟ್. ಹೌದು. ಆಬ್ವಿಯಸ್ಲಿ ಎವ್ರಿಥಿಂಗ್ ಫಾಲ್ ಇನ್ ಲೈನ್. ಸೊ ಇದೆಲ್ಲ ಮಾಡ್ತಾ 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 ಐ ಕೀಪ್ ಟೆಲಿಂಗ್, ಈಗ ನಿಮ್ಮ ಹತ್ರನೂ ವೆನ್ ವಿ ವರ್ ಹ್ಯಾವಿಂಗ್ ಅ ಪ್ರೀವಿಯಸ್ ಕಾನ್ವರ್ಸೇಷನ್, ನಾವಿಬ್ರು ಮಾತಾಡ್ತಾ ಇದ್ವಿ, ನೀವು ಪ್ಲಾನ್ ಮಾಡ್ತೀರಾ, ಮೇಘ ನಾನು ಈ ತರ ಪ್ಲಾನ್ ಮಾಡ್ಬೇಕು, ಡಯಟ್ ಮಾಡ್ಬೇಕು, ಅಥವಾ ಫುಡ್ ಪ್ರೆಪ್ ಮಾಡ್ಕೋಬೇಕು, ಎಷ್ಟೊಂದ್ ಸಲ ಅದನ್ನ ಮಾಡ್ಕೊಂತೀರಾ. ಸೋ ಮೆನಿ ಟೈಮ್ಸ್ ಯು ಕಮ್ ಬ್ಯಾಕ್ ಅಂಡ್ ಟೆಲ್ ಮಿ, ಓ ಮೇಘ ಆಗ್ಲಿಲ್ಲ, ನಾನು ಮಾಡ್ಲಿಲ್ಲ ಸರಿಗೆ, ನಾನು ಪ್ರೆಪ್ ಮಾಡ್ಲಿಲ್ಲ, ಕಾಳು ನೆನೆಸ್ಬೇಕಿತ್ತು, ನೆನೆಸ್ಲಿಲ್ಲ, ಅಥವಾ ಸಮಥಿಂಗ್ ಎಲ್ಸ್ ಹ್ಯಾಪೆಂಡ್, ಸಮಥಿಂಗ್ ಎಲ್ಸ್ ಕೇಮ್ ಇನ್ ಬಿಟ್ವೀನ್, ನನ್ಗೆ ಮಾಡಕ್ ಆಗ್ಲಿಲ್ಲ ಅಂತ. ದರ್ ಇಸ್ ಆಲ್ವೇಸ್ ದಿಸ್ ಒನ್ ವೇಕಪ್ ಪಾಯಿಂಟ್ ಅಂತ ಇರುತ್ತೆ. ಅಂದ್ರೆ ಈ ಟೈಮಲ್ಲಿ ನಾನು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಏನೋ ಕೈ ಕೊಡುತ್ತಪ್ಪ ನನ್ಗೆ ಅನ್ನೋದೊಂದು ನಮಗ್ ಸೆನ್ಸ್ ಆಗೇ ಆಗುತ್ತೆ. ಆ ತರ ನಿಮಗ್ ಯಾವ್ದಾದ್ರು ಇತ್ತ? ಪಾಸ್ಟ್ 1 year ago ಇತ್ತು ವೇಕಪ್ ಕಾಲ್ ಇನ್ ದ ಸೆನ್ಸ್. ಸ್ವಲ್ಪ ಈಗ ಪ್ರೀ ಮೆನೋಪಾಸ್ ಅನ್ನೋದು ಸ್ಟಾರ್ಟ್ ಆಗಿದೆ ಟ್ರೋಮಾ, ಅದೊಂಥರ ಟ್ರೋಮಾ. ಹೇಗೆ ಅಂದ್ರೆ ಸುಮ್ನೆ ರೇಗಾಡ್ತಾ ಇರೋದು. ಸುಮ್ನೆ ರೇಗಾಡ್ತಿರ್ತೀವಿ. ಇಲ್ಲ, ನನಗದ್ ಮೆನೋಪಾಸ್ ಆಗ್ತಿದ್ಯೋ ಇಲ್ವೋ, ಮನೆಯಲ್ಲಿ ಸುಮ್ನೆ ರೇಗಾಡಿದ್ರು ಮನೆಯಲ್ಲಿ ಎಕ್ಸ್ಪೀರಿಯನ್ಸ್ ಮೆನೋಪಾಸ್ ಆಗ್ತಿರ್ಬೇಕು, ಅದಕ್ಕೆ ಹಿಂಗೆಲ್ಲ ಆಡ್ಸಿದ್ಯಾ, ಇದು ಪ್ರೀ ಮೆನೋಪಾಸ್ ಸಿಂಪ್ಟಮ್ಸ್ ಇರ್ಬೋದು. ಈ ರೀತಿ ನನ್ ಸುತ್ತ ಇರೋರೆ ಅದನ್ನ ನನಗ್ ಕಾನ್ಶಿಯಸ್ ಆಗಂಗ್ ಮಾಡ್ತಿದ್ದಾರೆ. ಆಕ್ಚುಲಿ ಟು ಬಿ ವೆರಿ ಫ್ರಾಂಕ್, ಸ್ಟ್ರೆಸ್ ಇಂದ, ತುಂಬಾ ಹೈ ಲೆವೆಲ್ ಆಫ್ ಸ್ಟ್ರೆಸ್ ಇಂದ ನಾನು ತುಂಬಾ ಟ್ರಾವೆಲ್ ಮಾಡ್ತಿದ್ದೆ. ಲೈಕ್ ನಾನು
ನಾನು ಆಸ್ ಅ HR ಅಂಡ್ ಪರ್ಸನಲ್ ಸೆಕ್ರೆಟರಿ ಆಗಿ ಏನ್ ವರ್ಕ್ ಮಾಡ್ತಾ ಇದ್ದೀನಿ ಸ್ಯಾನ್ ಗ್ರೂಪ್ ಆಫ್ ಹೋಟೆಲ್ಸ್ಗೆ. ಬೇಸಿಕ್ ವರ್ಕ್ ಐ ವರ್ಕ್ ಫಾರ್ ಸ್ಯಾನ್ ಗ್ರೂಪ್ ಆಫ್ ಹೋಟೆಲ್ಸ್ ಓಕೆ ಇನ್ ಮೈಸೂರ್. ಸೊ Okay. ಇಟ್ ಈಸ್ ಅ ಗ್ರೂಪ್ ಆಫ್ ಹೋಟೆಲ್ಸ್. ಓ ಒಂದಲ್ಲ ಗ್ರೂಪ್ ಆಫ್ ಗ್ರೂಪ್ ಆಫ್ ಹೋಟೆಲ್ಸ್. ಸೊ ಆ ಗ್ರೂಪ್ ಅಲ್ಲಿ ಏನಿದೆ ಎಲ್ಲಾದ್ರದ್ದು Okay. ರೆಸ್ಪಾನ್ಸಿಬಲ್ ಇದೇ ಇರುತ್ತೆ, ಈಕ್ವಲ್ ಶೇರ್ ಇರುತ್ತೆ. ಲೈಕ್ ಐ ವರ್ಕ್ ಫಾರ್ MD. ಸೊ ಅವ್ರದ್ದೇನ್ ಸ್ಟ್ರೆಸ್ ಇರುತ್ತೆ ಎಲ್ಲ ಸ್ವಲ್ಪ ಈ ಕಡೆ ಆಗ್ತಾ ಇರುತ್ತವೆ ನಂದು. ಸೊ ಆ ಸ್ಟ್ರೆಸ್ ಲೆವೆಲ್ ಎಲ್ಲ ತುಂಬಾನೇ ಹೈ ಆಗಿ, is not scolding you for this. ಹೋಪ್ಫುಲಿ ನಾಟ್ ಇಲ್ಲ ಆ ತರ ಇಲ್ಲ, ಪಾಪ ಇಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಯಾ, ಕಮಿಂಗ್ ಬ್ಯಾಕ್ ಟು ದಿಸ್, ತುಂಬಾನೇ ಸ್ಟ್ರೆಸ್ ಲೆವೆಲ್ ನಾನು ಮಾಡ್ಕೊಂಡಿದ್ದು ಸ್ಟ್ರೆಸ್ ಲೆವೆಲ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ದು. ಬಿಕಾಸ್ ಎಲ್ಲಾನು ಇಂಟೆನ್ಸ್ ಆಗಿ ತಗೊಳುವೆ ನಾನು. ದೆನ್ ಐ ಲರ್ನ್ ಎಲ್ಲಾನು ಇಂಟೆನ್ಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ, ತನಗ್ ತಾನೇ ಆಗುತ್ತೆ. ವಿ ನೀಡ್ ಟು ಜಸ್ಟ್ ಮೇಕ್ ಇಟ್ ಫಾಲ್ ಇನ್ ಲೇನ್ ಅಂತ. ಸೊ ಓಕೆ, ದಟ್ ಈಸ್ ಹೌ ಐ ಯೂಸ್ ಟು ಥಿಂಕ್. ಆಮೇಲೆ ಪಾಸ್ಟ್ 1.5 year ಇಂದ ಸ್ವಲ್ಪ ನನ್ಗೂ ರಿಯಲೈಸ್ ಆಗಕ್ ಸ್ಟಾರ್ಟ್ ಆಯ್ತು. ಪ್ರಾಬೆಬಲಿ ನನ್ ಮಕ್ಳು ವಾಪಸ್ ನನ್ ಜೊತೆಗ್ ಬಂದ್ರು. ಅದು ಎಲ್ಲ ಸೇರ್ಕೊಂಡು ಐ ವಾಸ್ ಓವರ್ವೆಲ್ಮ್ಡ್ ಆಯ್ತೆ. ಹಂಗಾಗಿ ಎಲ್ಲಾನು ಮತ್ತೆ ಇಟ್ ವಾಸ್ ನಾಟ್ ಇನ್ ಲೇನ್. ಐ ಥಿಂಕ್ ಯು ಹ್ಯಾಡ್ ಟು ರೀಸ್ಟಾರ್ಟ್ ಅದೊಂಥರ ನೆನ್ಪ್ ಮಾಡ್ಕೋಬೇಕಿತ್ತು, ಡಬ್ಬಿ ಕಟ್ಟದ್ ಹೆಂಗೆ. ನನ್ Time ಗ್ ಬ್ರೇಕ್ಫಾಸ್ಟ್ ಕಳ್ಸೋದ್ ಹೆಂಗೆ? ಮಾಡಿದ್ದೆ ಜ್ಞಾಪಕ ಇಲ್ಲ ಮೇಘ. ಟು ಬಿ ವೆರಿ ಫ್ರಾಂಕ್, ಪ್ಲೇ ಹೋಮ್ ಅಲ್ಲಿ ಕಳಿಸ್ತಾ ಇದ್ದಿದ್ದು ಚೋಟ ಮೋಟ ಬಾಕ್ಸಸ್ ಬಿಟ್ರೆ ನಂಗೆ ರಿಯಲೈಸ್ ಆಗಿದ್ದೆ ನನ್ ಮಕ್ಳು ಕಾಲೇಜ್ಗೆ ಹೋಗೋವಾಗ ಅವ್ರಿಗೆ ನಾನು ಎದ್ದು ಬೆಳಗ್ಗೆ ಬಾಕ್ಸ್ ಮಾಡ್ಬೇಕು, ನನ್ ಮಕ್ಳಿಗೆ ಟಿಫನ್ ಕ್ಯಾರಿಯರ್ ಮಾಡ್ಬೇಕು. ಬಿಕಾಸ್ ಮೀ ಅಂಡ್ ಮೈ ಹಸ್ಬೆಂಡ್ ಬೋತ್ ವರ್ ವರ್ಕಿಂಗ್ ಫಾರ್ ಅ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ. ಬ್ರೇಕ್ಫಾಸ್ಟ್ ಮನೇಲೆ ಮಾಡ್ಕೋತಿದ್ವಿ, ಲಂಚ್ ಅಲ್ಲಿರೋದು. ಲಂಚ್ ಪ್ರಿಪರೇಷನ್ ತಲೆನೋವು ಇರ್ತಿರ್ಲಿಲ್ಲ. ಟೈಮ್ಸ್ ಶೇಕ್ ಅದು ಇದು ಕುಡ್ಕೋತಿದ್ವಿ. ಸೊ ಅದ್ರದ್ದು ತಲೆನೋವು ಇರ್ತಿಲ್ಲ. ಬ್ರೇಕ್ಫಾಸ್ಟ್ ಸಮ್ ಹೌ ವಿ ಯೂಸ್ ಟು ಮ್ಯಾನೇಜ್. ಇಬ್ರೇ ಇದ್ದಿದ್ದು. ಎಲ್ಲರೂ ಹೋಗ್ಬೇಕಾ ಸಂಜೆ ಇಬ್ರೇ ಹೋಗು, ಅಥವಾ ಫ್ರೆಂಡ್ಸ್ ಇದ್ದಾರೆ ನನ್ನ ಫಸ್ಟ್ ಸರ್ಕಲ್ 4-5 ಜನ ಇದ್ದಾರೆ, ಅವ್ರನ್ನ ಬಿಟ್ರೆ ನಾನು ಎಲ್ಲೂ ಹೋಗಲ್ಲ. ಸೊ ಊಟಕ್ಕೆ ಹೋಗು, ಈ ಹೋಟೆಲಲ್ಲಿ ಇದ್ದು ಊಟ ಅಂದ್ರೆ ಲೈಕ್ ಸಮ್ ವಾಟ್ ಮನೇಲಿ ಅನ್ನ ರಸಂ ಇಷ್ಟ ನನಗೆ ಅನ್ನೋ ಹಂಗೆ ಆ ರೀತಿ ಇರ್ತಿತ್ತು. ಆಲ್ ಆಫ್ ಎ ಸಡನ್ ಲೈಕ್ ಎಲ್ಲೋ ಐ ವಾಸ್ ಲಾಸ್ಟ್ ಅನ್ನೋ ಹಂಗೆ ಫೀಲ್ ಆಗಕ್ ಸ್ಟಾರ್ಟ್ ಆಯ್ತು. ಒಂಥರ ಪ್ಯಾನಿಕ್ ಸಿಚುಯೇಷನ್ ಕ್ರಿಯೇಟ್ ಆಗೋದು, ತುಂಬಾ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರ್ತಿತ್ತು. ಸೊ ನನ್ ಫ್ಯೂ ಫ್ರೆಂಡ್ಸ್ನ ರೀಚ್ ಮಾಡಿದೆ, ಫ್ಯಾಮಿಲಿ ಲೈಕ್ ರಿಲೇಟಿವ್ಸ್ನ ರೀಚ್ ಮಾಡಿದೆ. ಸೊ ಆಗ ನನಗೆ ಸಿಕ್ಕಿದ ಸೊಲ್ಯೂಷನ್ ಏನಂದ್ರೆ, ನಾನು ಹೊರಗಡೆ ಹುಡುಕ್ಬಾರ್ದು, ಇದನ್ನ ನನ್ನ ಒಳಗೆ ಇದೆ. ಎರಡು ಗೊತ್ತಾಯ್ತು. 4-5 ಐ ಡೋಂಟ್ ವಾಂಟ್ ಟು ನೇಮ್ ದೋಸ್ ಹಾಸ್ಪಿಟಲ್ಸ್ ಇನ್ ಮೈಸೂರ್, ಬಟ್ ಒಂದಷ್ಟು ಹಾಸ್ಪಿಟಲ್ ಅಲ್ಲಿ ನನ್ಗೆ ರೂಟ್ ಕಾಸ್ ಏನಾಗಿದೆ ಅನ್ನೋದನ್ನೇ ಯಾರು ರೆಕ್ಟಿಫೈ ಮಾಡ್ಲಿಲ್ಲ. ಬೇಸಿಕ್ ಸಿಂಪ್ಟಮ್ಸ್, ಈಗ ಗ್ಯಾಸ್ಟ್ರೈಟಿಸ್ ಆಗಿದೆ, ಮಾತ್ರೆ ತಗೊಳ್ಳಿ. ಅದೇನು ತಿಂಗ್ಳುಗಟ್ಲೆ ತಗೊಂಡ್ರು ಮಾತ್ರೆ ಮುಗಿತಿರ್ತು. ಏನಕ್ಕೆ ಅನ್ನೋದು ರೂಟ್ ಕಾಸ್ ರೂಟ್ ಕಾಸ್ ಅವ್ರು ಹೇಳ್ತಿರ್ಲಿಲ್ಲ. ಸೊ 2ನೇ ಡಾಕ್ಟರ್ ಹತ್ರ ಹೋದೆ. ವಿತಿನ್ 15 days 4 ಡಾಕ್ಟರ್ಸ್ನ ಮೀಟ್ ಮಾಡಿದೀನಿ. 4 ಜನ ಕೊಟ್ಟಿರೋ ಟ್ಯಾಬ್ಲೆಟ್ಸ್ ನನಗ್ ಸೈಡ್ ಎಫೆಕ್ಟ್ ಆಗಿ ಅಫೆಕ್ಟ್ ಆಗ್ತಿತ್ತು. ಇಟ್ ವಾಸ್ ಲೈಕ್ ವರ್ಸನಿಂಗ್ ಮೈ ಕೇಸ್. ಹೌದು. ಸೊ ಮೇಲೆ ಮೇಲೆ ತುಂಬಾ ಜಾಸ್ತಿ ಆಗ್ತಿದೆ. ರೂಟ್ ಕಾಸ್ ಗೊತ್ತಾಗ್ತಿಲ್ಲ ಯಾಕೆ ಆಗ್ತಿದೆ. ನಾನು ಹೇಳ್ತಾ ಇರೋದೆಲ್ಲ ಮಾಡ್ತಾ ಇದೀನಿ, ಡಾಕ್ಟರ್ಸ್ ಹೇಳ್ತಾ ಇರೋದು, ಮೆಡಿಟೇಟ್ ಮಾಡ್ತಾ ಇದೀನಿ, ಬ್ರೇಕ್ ತಗೊಂಡಿದೀನಿ ವರ್ಕ್ಗೆ, ಎಲ್ಲ ಮಾಡ್ತಿದೀನಿ. ಬಟ್ ಸ್ಟಿಲ್ ವೈ? ದೆನ್ ಐ ಫೌಂಡ್ ಔಟ್ ದಟ್ ಈಸ್ ವೆನ್ ಅಲಂಕಾರ ಅದು ಬ್ರಾಂಚ್ ಆರ್ ಬೇಬಿ ಸ್ಟಾರ್ಟೆಡ್ ಅಪ್ ಗ್ರೋಯಿಂಗ್ ಇನ್ ಮೈ ಹೌಸ್ ಅಂತ. ಸೊ ಆಗ ನಾನು ತೊಡಗಿಸ್ಕೊಂಡಿದ್ದು ಸ್ವಲ್ಪ ಆರ್ಟ್ ವರ್ಕ್ ಅಲ್ಲಿ. ಸ್ವಲ್ಪ ನನ್ನ ಕಸಿನ್, ಶಿ ಇಸ್ ಅನ್ ಸೈಕಿಯಾಟ್ರಿಸ್ಟ್ ತರ, ಫಿಸಿಕಲ್ ಐ ಮೀನ್ ಮೆಂಟಲಿ ಶಿ ಗಿವ್ಸ್ ಕೌನ್ಸಿಲಿಂಗ್ ಅಂಡ್ ಥಿಂಗ್ಸ್. ಶಿ ಡಸ್ ಕೌನ್ಸಿಲಿಂಗ್ ಆಕ್ಚುಲಿ. ನನಗೆ ಕೌನ್ಸಿಲಿಂಗ್ ಸೆಷನ್ಸ್ ಸಜೆಸ್ಟ್ ಮಾಡಿದ್ಲು 1-2. ದೆನ್ ಐ ರಿಯಲೈಸ್ ಇಲ್ಲ, ಇದು ಹೊರಗೆ ಹುಡುಕಿದ್ರೆ ಇಲ್ಲ, ಮೆಡಿಸನ್ ನನ್ನಲ್ಲಿದೆ, ಯು ಶುಡ್ ಸ್ಟಾರ್ಟ್ ಫೀಡಿಂಗ್ ಯೋರ್ ಬಾಡಿ ಅನ್ನೋದು ಫಸ್ಟ್ ಟಾಸ್ಕ್ ಇತ್ತು ನನಗೆ. ಸೊ ಫುಡ್ ಅಂದ್ರೆ ನನಗ್ ತಲೆಯಲ್ಲಿ ಬರ್ತಾ ಇದ್ದು ಗೋಬಿ ಮಂಚೂರಿ, ಪಾನಿಪುರಿ, ಚುರ್ಮುರಿ. ಐ ಆಮ್ ಅ ಫುಡಿ ಆಕ್ಚುಲಿ. ತುಂಬಾ ಇಷ್ಟ ಆಗ್ತಿದ್ದು. ಸ್ವೀಟ್ ತಿಂತಿರ್ಲಿಲ್ಲ ಯಾವತ್ತೂ. ನೋಡಿದ್ರೆ ಶುಗರ್ ಲೆವೆಲ್ಸ್ ಬಾರ್ಡರ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಡಾಕ್ಟರ್ ಟೆಸ್ಟ್ ಎಲ್ಲ. ಐ ಸೆಡ್ ಲೈಕ್ ಹೌ ಕಮ್? ಹಿಂಗೆ ಸಕ್ಕರೆನೇ ತಿನ್ನಲ್ಲ ನಾನು. ಶುಗರ್ ಅಲ್ಲ, ಸ್ವೀಟ್ ನಮ್ಮ ಮನೆಯಲ್ಲಿ ಬಾಕಿಯವರೆಲ್ಲರೂ ತಿಂತಾರೆ, 1 kg ಇಟ್ರು ಮನೇಲಿ ಖಾಲಿ ಆಗುತ್ತೆ. ಬಟ್ ನಾನ್ ಕೇಸ್ ಬಂದಾಗ 1 piece ಅಳ್ಳಾಡಲ್ಲ ಸ್ವೀಟ್ಸ್ ನಮ್ಮ ಮನೆಯಲ್ಲಿ. ಸೊ ಹಾಗಾಗಿ ಐ ವಾಸ್ ಸರ್ಪ್ರೈಸ್. ಶುಗರ್ ಲೆವೆಲ್ ಬಾರ್ಡರ್ ಅಲ್ಲಿ ಇದೆ ಅಮ್ಮ, ನೀವ್ ಈಗ್ಲೇ ಎಚ್ಚೆತ್ಕೊಂಡಿಲ್ಲ ಅಂದ್ರೆ 6 months ಅಲ್ಲಿ ಶುಗರ್ ಬರೋದ್ ಗ್ಯಾರಂಟಿ. 2025 ಸ್ಟಾರ್ಟಿಂಗ್ ಅಲ್ಲಿ ದಿಸ್ ವಾಸ್ ಮೈ ಸಿಚುವೇಶನ್ ಅಂಡ್ ಐ ವಾಸ್ ಬ್ಲೋಟೆಡ್ ಲೈಕ್ ಅ ಬಲೂನ್. ಇಟ್ ಈಸ್ ಇನ್ಫ್ಲಮೇಷನ್. ಐ ವಿಲ್ ಟೆಲ್ ಯು ವಾಟ್ ಇಟ್ ಈಸ್ ಇನ್ಫ್ಲಮೇಷನ್. ನನ್ನ ಬಾಡಿಲಿ ಏನೇನ್ ಸೈನ್ಸ್ ಆಗ್ತಿದೆ, ನನ್ಗೇನ್ ಆಗ್ತಿದೆ ಎಲ್ಲ ಒಂದೇ ನ್ಯೂಟ್ರಿಷನಿಸ್ಟ್ ಮೇಘ ಜೊತೆ ಸೇರ್ಕೊಂಡು, ಜೊತೆಗೆ ನನ್ನ ಕಸಿನ್ಸ್ ಜೊತೆ ಸೇರ್ಕೊಂಡು, ದೆನ್ ಐ ಸ್ಟಾರ್ಟೆಡ್ ಲರ್ನಿಂಗ್. ಇಲ್ಲ, ನನ್ ಬಾಡಿ ಏನೋ ಕೇಳ್ತಿದೆ, ನಾನ್ ಅದನ್ನ ಕೊಡ್ತಾ ಇದ್ದೀನಿ, ಇದು ರಿಯಲೈಸ್ ಆಗಕ್ ಸ್ಟಾರ್ಟ್ ಆಯ್ತು. ಸೊ ದಟ್ ಈಸ್ ಹೌ ಮೈ ನ್ಯೂಟ್ರಿಷನ್ ಜರ್ನಿ ಸ್ಟಾರ್ಟೆಡ್. ಅಂಡ್
ನನ್ ಕಸಿನ್ಸ್ ಕೂಡ ಸಪೋರ್ಟ್ ಮಾಡಿದ್ರು ಈ ಜರ್ನಿಲಿ. ನಿನ್ಗೆ ಇದೆಲ್ಲ ಆಗಿರೋದು, ನಿನ್ಗಾಗಿರೋದು ನ್ಯೂಟ್ರಿಷನಲ್ ಇಂಬ್ಯಾಲೆನ್ಸ್ ಅನ್ನೋದು ನನಗ್ ಅವಾಗ ಗೊತ್ತಾಯ್ತು. ಸೊ ಗ್ಯಾಸ್ಟ್ರೈಟಿಸ್ ನಾನ್ ಹೊಟ್ಟೆಗೆ ಸರಿ ಕೊಡ್ದೆ ಅವಾಗ ಊಟ. ಸೊ ನ್ಯೂಟ್ರಿಷನಲ್ ಬಂದಿದ್ ಎಲ್ಲಿಂದ? ಎಲ್ಲ ಎಲ್ಲ ಸ್ಟಾರ್ಟ್ ಆಯ್ತು. ರೂಟ್ ಕಾಸ್ ಇಸ್ So ನೀವ್ ನ್ಯೂಟ್ರಿಷನಲ್ ಕೊಡ್ತಾ ಇಂಬ್ಯಾಲೆನ್ಸ್ ಅನ್ನೋದು. ಹೌದು. ಸೊ ದೆನ್ ಐ ರಿಯಲೈಸ್ಡ್ ಇಲ್ಲ, ಎಚ್ಚೆತ್ಕೋಬೇಕಾಗಿರೋದು ಇಲ್ಲಿ, ಇಲ್ಲಿ. ಅಲಾರ್ಮ್ ಹೊಡೆದಿದ್ ಅಲ್ಲಿ. ಕರೆಕ್ಟ್. ಸೊ ದಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ನ್ಯೂಟ್ರಿಷನ್. ಹೆಲ್ತ್ ಅಂಡ್ ನಮ್ಮನೇಲಿ ಕುಕ್ಕಿಂಗು ಎಲ್ಲ ನಾನೇ ಶುರು ಮಾಡ್ಕೊಂಡೆ. ಮಕ್ಳು ಬಂದ್ರು ಅಟ್ ಎ ಟೈಮ್, ಲೈಕ್ ಹಸ್ಬೆಂಡು ಇನ್ವಾಲ್ವ್ ಆಗಕ್ ಶುರು ಆದ್ರು. ಇಬ್ರು ಕಾಂಪಿಟೇಷನ್ ಮೇಲೆ ಕುಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಹೆಲ್ದಿಯಾಗಿ ಮಾಡೋಣ, ಇವತ್ತು ಬ್ರೋಕ್ಲಿ ಸೂಪ್ ಮಾಡೋಣ, ಇವತ್ತು ಕ್ಯಾರೆಟ್ ಅದ್ ಮಾಡೋಣ. ಡೈಲಿ ಬೆಳಗ್ಗೆ ಹೆಲ್ದಿ ಜ್ಯೂಸಸ್ ಸ್ಟಾರ್ಟ್ ಆಯ್ತು ಮನೆಯಲ್ಲಿ. ವೇರ್ ವಿ ಯೂಸ್ ಟು ಡ್ರಿಂಕ್ ಕಾಫಿ ಟೀ ರೆಗ್ಯುಲರ್ಲಿ. ನನ್ನ ಹಸ್ಬೆಂಡ್ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ಕಾಫಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಅವ್ರು ಕೊಡೋ ಕಾಫಿಲೇ ನನ್ ಡೇ ಸ್ಟಾರ್ಟ್ ಆಗ್ತಾ ಇದ್ದು. ಬಿಸಿ ನೀರ್ ಒಂದ್ ಕಡೆ, ಕಾಫಿ ಒಂದ್ ಕಡೆ ಇರ್ತಿತ್ತು. ದಟ್ ಈಸ್ ಹೌ ವಿ ಯೂಸ್ ಟು ಸ್ಟಾರ್ಟ್. ಅದು ರಿಪ್ಲೇಸ್ಮೆಂಟ್ ಆಗಿದ್ದು ಹೆಲ್ದಿ ABC ಜ್ಯೂಸ್ ಇಂದ. ಹೆಲ್ದಿ ಪಾರ್ಟ್ ಆಫ್ ಅವರ್ ಲೈಫ್ ಸ್ಟಾರ್ಟೆಡ್ ಫ್ರಮ್ 2025. Even today we do that. ಜೀರಾ ವಾಟರ್ ಇಂದ ಸ್ಟಾರ್ಟ್ ಆಗುತ್ತೆ ಡೇ, ಆರ್ ಸಮ್ ಏನು ಇಲ್ಲ ಅಂದ್ರೆ ಸೂಟಬಲ್ ಫಾರ್ ಮೈ ಬಾಡಿ. ನನ್ ಗಟ್ ಏನ್ ಕೇಳುತ್ತೆ, ಕಂಫರ್ಟ್ ಝೋನ್ ಬಂದಿದೀನಿ. ನನ್ ಗಟ್ಗೆ ಏನ್ ಕಂಫರ್ಟ್ ಬೇಕೋ ಅಲ್ಲಿಗೆ ನಾನ್ ರೀಚ್ ಆಗಿದ್ದೀನಿ. ಸೊ ಇವಾಗ ಇಷ್ಟೆಲ್ಲ ಚೇಂಜ್ ಆಗ್ತಾ ಇದೆ, ಇವಾಲ್ವ್ ಆಗ್ತಾ ಇದೆ, ಗುಡ್ ಹ್ಯಾಬಿಟ್ಸ್ ಕಲ್ಟಿವೇಟ್ ಆಗ್ತಾ ಇದೆ ಇವೆನ್ಚುಲಿ. ಅಂಡ್ ನೀವ್ ನೋಡೋ ದೃಷ್ಟಿ ಚೇಂಜ್ ಆಗ್ತಾ ಇದೆ. ಅಂದ್ರೆ ಅಬೌಟ್ ಯುವರ್ ಹೆಲ್ತ್, ಅಬೌಟ್ ವೇ ಯು ಥಿಂಕ್ ಆನ್ ಸರ್ಟನ್ ಥಿಂಗ್ಸ್, ಎಸ್ಪೆಷಲಿ ಫುಡ್ ಅಂತ ಬಂದಾಗ ನಿಮ್ ಜೊತೆ ಫುಡ್ ರಿಲೇಶನ್ಶಿಪ್ ಸ್ವಲ್ಪ ಇವೆನ್ಚುಲಿ ಚೇಂಜ್ ಆಗ್ತಾ ಇದೆ. ಸೊ ಈ ತರ ಎಲ್ಲ ಆಗ್ತಾ ಆಗ್ತಾ ಒನ್ ಥಿಂಗ್ ಐ ವಾಸ್ ಕ್ಯೂರಿಯಸ್ ಟು ಆಸ್ಕ್ ಅವಾಗಿಂದ, ವಾಟ್ ಈಸ್ ಒನ್ ಗೋ ಟು ಸ್ಟ್ರೆಸ್ ಬರ್ಸ್ಟಿಂಗ್ ಹ್ಯಾಬಿಟ್ ಅಂದ್ರೆ ಯಾವುದು? ಪೇಂಟಿಂಗ್. ಪೇಂಟಿಂಗ್ ಇಷ್ಟನಾ? ವಾವ್, ಐವ್ ಸೀನ್ ಯು, ನೀವೇನೋ ಆರ್ಟ್ ವರ್ಕ್ ಮಾಡೋದ್ ನೋಡಿದೀನಿ ನಾನು. I'm an artist. I'm a Lipan artist. ಓಕೆ. That is how where I found my peace in that situation. ಓಕೆ. ನಾ ಆಗ್ಲೇ ಹೇಳ್ದಂಗೆ ನಾನು ಸ್ಟ್ರೆಸ್ ಲೆವೆಲ್ ಹೈ ಇರ್ತಿತ್ತು. ಆಂಗ್ಸೈಟಿ ಅಟ್ಯಾಕ್ಸ್ ಆಗೋದು, ತುಂಬಾ ಪ್ಯಾನಿಕ್ ಅಟ್ಯಾಕ್ ಆಗೋದು. ಲಿಫ್ಟ್ ಒಳಗ್ ಹೋಗ್ತಾ ಇದ್ದವಳು ಲಿಫ್ಟ್ ಅಲ್ಲಿ ಎಲ್ಲಿ ಹೋದ್ರು, ಲಿಫ್ಟ್ ಯೂಸ್ ಮಾಡ್ಲೇಬೇಕಲ್ಲ ಈಗಿನ ಕಾಲದಲ್ಲಿ. ತುಂಬಾ ಸ್ಟೇಜ್ ಹತ್ತಕ್ ಆಗದೇ ಇಲ್ಲ. ಸೊ ಅದು ಒಂದ್ ರೀತಿ ಈಗ ಅದಕ್ ಫುಲ್ ಸ್ಟಾಪ್ ಇಟ್ಟಂಗ್ ಆಗ್ಬಿಟ್ಟಿತ್ತು 1 year ಇಂದ. ಲಿಫ್ಟ್ ಒಳಗೆ ಹೋಗಕ್ ಆಗ್ತಿಲ್ಲ, ಬಿಕಾಸ್ ಒಳಗ್ ಹೋದ ತಕ್ಷಣ ನಂಗೆ ಪ್ಯಾನಿಕ್ ಅಟ್ಯಾಕ್ ಆಗೋದು, ಸಫೋಕೇಟ್ ಆಗೋದು. ಇಟ್ ವಾಸ್ ಜಸ್ಟ್ ಮೈ ಥಿಂಕಿಂಗ್. ಅಲ್ಲ, ಇಟ್ ವಾಸ್ ಜಸ್ಟ್ ಮೈ ಥಿಂಕಿಂಗ್, ನನ್ನ ಅನಿಸಿಕೆ ಅದು. ಬಟ್ ಆಗ್ತಿರ್ಲಿಲ್ಲ. ಅದನ್ನ ನಾನು ಸ್ಲೋಲಿ ತಿಳ್ಕೊಂಡಿದ್ದೆ ಬರ್ತಾ ಬರ್ತಾ. ಸೊ ಆಗ ಸೊ ದಟ್ ಈಸ್ ಹೌ ಐ ಫೌಂಡ್ ಮೈ ಟ್ಯಾಲೆಂಟ್, ಇನ್ನರ್ ಟ್ಯಾಲೆಂಟ್. ಸೊ ಹಿಡನ್ ಇನ್ನರ್ ಟ್ಯಾಲೆಂಟ್ ಐ ಕೇಮ್ ಅಪ್ ವಿತ್ ಲಿಪ್ಪನ್ ಆರ್ಟ್ ಅಂತ. ಅದು ಕಚ್ಚದು ಆರ್ಟ್ ಫಾರ್ಮ್. ಸೊ ಇಟ್ ಈಸ್ ಲಿಟಲ್ ಟಿಡಿಯಸ್ ಜಾಬ್, ಬಟ್ ತುಂಬಾ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡ್ಕೊಂಡು ನಾನು ಮಾಡಕ್ ಶುರು ಮಾಡಿದೆ. ಅಂಡ್ 3-4 members ನಾನು ಟ್ರೈನ್ ಕೂಡ ಮಾಡಿದೆ. ದಟ್ ಈಸ್ ವೆನ್ ಸ್ಟಾಲ್ಸ್ ಹಾಕಕ್ ಶುರು ಮಾಡಿದೆ. ಪಾಪ್ ಸ್ಟಾಲ್ಸ್, ಫ್ಲೀ ಮಾರ್ಕೆಟ್ಸ್ ಅಲ್ಲಿ ಇನ್ವೈಟ್ ಸ್ಟಾರ್ಟ್ ಆಯ್ತು. ಪೀಪಲ್ ಸ್ಟಾರ್ಟೆಡ್ ರೆಕಗ್ನೈಸಿಂಗ್ ಮೀ, ಪ್ರೇಸಿಂಗ್ ಅಬೌಟ್ ಮೈ ವರ್ಕ್. ಅದು 1 year ನಡೀತು. 2024 ಇಂದ 2025 ಮಿಡ್ ತನಕ ನಡೀತು. ದೆನ್ ಸಡನ್ಲಿ ಐ ಗೇವ್ ಅ ಪಾಸ್, ಬಿಕಾಸ್ ಅಗೇನ್ ವರ್ಕ್ ಅಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಯ್ತು. ಸ್ಟ್ರೆಸ್ ಆಗ್ತಾ ಆಗ್ತಾ ಐ ಗೇವ್ ಅ ಪಾಸ್. ಆಗ್ತಾ ಇರ್ಲಿಲ್ಲ ಟೈಮ್ ಕರೆಕ್ಟ್ ಆಗಿ ಕಸ್ಟಮರಿಗೆ ಪ್ರಾಡಕ್ಟ್ ಹ್ಯಾಂಡ್ ಓವರ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಆ ಸ್ಟ್ರೆಸ್ ಎಲ್ಲ ಮತ್ತೆ ಸ್ಟಾರ್ಟ್ ಆಯ್ತು. ಐ ಜಸ್ಟ್ ಕೆಪ್ ಕ್ವೈಟ್. ದಟ್ ಈಸ್ ವೆನ್ ನನ್ನ ಫ್ರೆಂಡ್ಸ್ ಇಬ್ರು ಬ್ಯಾಕ್ ಬೋನ್ ತರ ಸಪೋರ್ಟ್ ಮಾಡಿ, ಲೈಕ್ ಮಾಡು, ಉಮಾ ಅಂತ ಇದ್ದಾರೆ, ಸಂಧ್ಯಾ ಅಂತ ಇದ್ದಾರೆ. ಸೊ ಅವ್ರಿಬ್ರು ಸಪೋರ್ಟ್ ಮಾಡಿದ್ರು ತುಂಬಾನೇ. ಮಾಡ್ಬೋದು, ತುಂಬಾ ಜನ ಕೇಳ್ತಾರೆ, ಏನಾರು ಒಂದ್ ಮಾಡೋಣ ನಾವು ಲೇಡೀಸ್ ಆಗಿ. ನೀನ್ ಏನ್ ಮಾಡ್ತೀಯ, ನಿಂಗೆ ಏನ್ ಟ್ಯಾಲೆಂಟ್ ಇದೆ, ಅದ್ರ ಜೊತೆಗೆ ನಾವು ಕೈ ಜೋಡಿಸ್ತೀವಿ. ಈ ರೀತಿ ಎಲ್ಲ ಬಂತು. ದೆನ್ ದಟ್ ಈಸ್ ವೆನ್ ವಿ ಸ್ಟಾರ್ಟೆಡ್ ಸ್ಲೋಲಿ. ಅದು ಅಲಂಕಾರ ಅಂತ ನೇಮ್ ಬರಕ್ಕಿಂತ ಮುಂಚೆ 2 months ಮುಂಚೆಯಿಂದಾನೇ ಅದು ಜಾಬ್ ವರ್ಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಆರ್ಡರ್ಸ್ ಬರಕ್ ಶುರುವಾಗಿತ್ತು ನಮಗೆ. ಬಲ್ಕ್ ಆರ್ಡರ್ಸ್ ತಗೊಳಕ್ ಸ್ಟಾರ್ಟ್ ಮಾಡಿದೆ. ದಟ್ ಈಸ್ ವೆನ್ ಮೈ ಆರ್ಟ್ ಫಾರ್ಮ್ ಕನ್ವರ್ಟೆಡ್ ಇನ್ ಟು ರಿಟರ್ನ್ ಗಿಫ್ಟ್. Very nice. So Interesting. it has a history. So your stress bursting story has a really interesting Exactly. ಈ innovation. ಒಂದು ತಿರುವು ನನ್ನ ಲೈಫ್ ಅಲ್ಲಿ ಯೂ ಟರ್ನ್ ಅಂತಾನೆ ಹೇಳ್ಬೋದು. ವೇರಿನ್ ನನ್ಗೆ ನನ್ನ ಹೆಲ್ತ್ ಸಪೋರ್ಟ್ ಸಿಸ್ಟಮ್ ಸರಿ ಮಾಡ್ತು. ನಾನ್ ನೋಡೋ ದೃಷ್ಟಿಗಳನ್ನ ಸರಿ ಮಾಡ್ತು. ಚೇಂಜ್ ಅನ್ನೋದು ಆಟೋಮೆಟಿಕ್ ಆಗಿ ನನ್ನಲ್ಲಿ ನಾನ್ ತಂದ್ಕೊಡಕ್ಕೆ ತುಂಬಾನೇ ಹೆಲ್ಪ್ ಮಾಡ್ತು. ನನ್ ನ್ಯೂಟ್ರಿಷನ್ ನ ಬ್ಯಾಲೆನ್ಸ್ ಮಾಡ್ಕೊಂಡ್ ಬಂದಿದ್ದು. Okay, very nice. ಈ ಸ್ಟ್ರೆಸ್ ಬರ್ಸ್ಟಿಂಗ್ ಥಿಂಗ್ಸ್ ಅಂಡ್ ಹೊಸ ಇನೋವೇಷನ್ಸ್, ಅಗೇನ್ ಟೀನೇಜ್ ಮಕ್ಕಳಿದ್ದಾರೆ ಮನೇಲಿ, ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಯೋರ್ ಮೆನೋಪಾಸ್, ಆಲ್ ಆಫ್ ದ್ಯಾಟ್ ಇದೆಲ್ಲದ್ರ ಜೊತೆಗೆ
ಇಫ್ ದೇರ್ ಇಸ್ ಒನ್ ಪರ್ಸನ್ ದಟ್ ಯು ವಾಂಟ್ ಟು ಗೋ ಬ್ಯಾಕ್ ಟು ಅಂದ್ರೆ ಇಂಥವ್ರಿಗೆ ನಾ ವಾಪಸ್ ಹೋಗ್ತೀನಿ ಮೇಘ. ಆಗ ಒಂದ್ ಸ್ವಲ್ಪ ನನ್ಗೆಲ್ಲಾ ಕೆಳಗ್ ಬಂದಿರೋದ್ ನಾನ್ ಮೇಲ್ ಬರ್ತೀನಿ. ಸ್ವಲ್ಪ ನನ್ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಇಟ್ ಕುಡ್ ಬಿ ಯುವರ್ ಹಸ್ಬೆಂಡ್, ಯುವರ್ ಕಿಡ್ಸ್, ಯುವರ್ ಫ್ರೆಂಡ್, ಯುವರ್ ಇನ್ನೊಬ್ರು ಯುವರ್ ಆಫೀಸ್ ಕಲೀಗ್ ಆರ್ ಸಮಥಿಂಗ್. ಆ ತರ ಇದ್ರೆ ಹೂಮ್ ಡು ಯು ವಾಂಟ್ ಟು ಗೋ ಫಸ್ಟ್ ಅಂಡ್ ಸೇ ಆರಾಮಾಗಿದ್ದೀನಿ ಇವಾಗ. ನಂಗೆಲ್ಲಾ ಕೆಳಗ್ ಹೋಗಿದ್ದೆಲ್ಲ ನಂಗೆ ವಾಪಸ್ ಬಂತು. ನೌ ಐ ಆಮ್ ಎನರ್ಜೆಟಿಕ್. ನೌ ಎಸ್ ನಂಗೆ ಐ ವಿಲ್ ಗೆಟ್ ಬ್ಯಾಕ್ ಮೈ ಎನರ್ಜಿ ಟು ಸ್ಟಾರ್ಟ್ ವಾಟ್ ಐ ಸ್ಟಾಪ್ ಅನ್ನೋದು ಅನ್ಸುತ್ತೆ. ಅಂದ್ರೆ ಯೂಶಲಿ ನಾನು ಹೆಂಗೆ ಅಂದ್ರೆ ತುಂಬಾ ಓಪನ್ ಅಪ್ ಆಗಲ್ಲ. ಸೊ ಹಾಗಾಗಿ ನಾನು ಗೋ ಟು ಪರ್ಸನ್ ಅಂತ ಅಷ್ಟು ಯಾರು ಇಲ್ಲ. ಬಟ್ ಹೋಗ್ತೀನಿ, ನನ್ ಮಕ್ಳ ಹತ್ರ ಒಂದ್ಸಲಿ ಶೇರ್ ಮಾಡ್ಕೋತೀನಿ, Best. ಅವರಿಂದ ಹೆಂಗ್ ರೆಸ್ಪಾನ್ಸ್ ಬರುತ್ತೆ ನೋಡ್ಕೋತೀನಿ. ಅಲ್ಲೂ ಏನಾದ್ರು ಮಮ್ಮ ಅನ್ನೋದೇನಾದ್ರು ಒಂದ್ ಟೋನ್ ಸ್ಟಾರ್ಟ್ ಆಯ್ತು ಅಂದ್ರೆ ಅಲ್ಲಿ ಬಿ ಲೈಕ್ ಓಕೆ ಅನ್ಬಿಟ್ಟು ಬಿಡು 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 ಬೇಡ ಇದು ಮುಂದುವರ್ಸದ್ ಬೇಡ ಅನ್ಕೊಂಡು ನೆಕ್ಸ್ಟ್ ಐ ಗೋ ಟು ಮೈ ಗೋ ಟು ಇಸ್ ಶಿವ ಟೆಂಪಲ್. ಓಕೆ. I believe in Krishna and Shiva a lot. ಸೊ ಏನಿಲ್ಲ ಅಂದ್ರೂ ಹೋಗಿ ದೇವ್ರ ಹತ್ರ ಒಂಚೂರು ಬೈಕೊಂಡು ಅವ್ರ ಹತ್ರ ಕಾನ್ವರ್ಸೇಷನ್ ಇಟ್ಕೋತೀನಿ. ಚಾಮುಂಡಮ್ಮ ಆಬ್ವಿಯಸ್ಲಿ ಮೈಸೂರಲ್ಲಿ ಯಾರು ಚಾಮುಂಡಮ್ಮನ ಬಿಟ್ಟು ಬದುಕಕ್ ಸಾಧ್ಯ. ಅಂಡ್ ಶಿ ಇಸ್ ಮೈ ಹೋಲ್ ಅಂಡ್ ಸೋಲ್. ಕೋಪ ಬಂದ್ರು ಅವಳೆ, ಖುಷಿ ಆದ್ರೂ ಅವಳೆ. ಒಂದ್ ರೀತಿ ಸ್ಟಾರ್ಟ್ ಆಗಕ್ಕೂ ರೀಸನ್ ಅವಳೇನೆ. ಆಕ್ಚುಲಿ ಇದ್ರದ್ದು ಐಡಿಯಾ ಸ್ಟಾರ್ಟ್ ಆಗಿದ್ದೆ ಬೆಟ್ಟದ ತೇರಿನ ದಿನ. ತೇರಿಗೆ ಹೋಗಿ ನಾನು ನನ್ನ ಫ್ರೆಂಡ್ ಉಮ್ಮ ಕೂತಿದ್ವಿ, ತೇರ್ ನೋಡಿದ್ವಿ, 1.5 hour ಮೇಲೆ ಕಳೆದ್ವಿ. ಅಲ್ಲೇ ಕೂತಿದೀವಿ. ಇದು ಒಂದು ಕಂಪನಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಐಡಿಯಾ ಬೆಟ್ಟದಲ್ಲಿರೋವರೆಗೂ ಬರ್ಲಿಲ್ಲ. ಅಲ್ಲಿಂದ ಕೆಳಗಿಳಿದ್ಮೇಲೆ ನಾವೊಬ್ರು ಯಾಕೆ ಮಾಡ್ಬಾರ್ದು, ಏನಾದ್ರು ಒಂದ್ ಮಾಡ್ಬೇಕು ಅನ್ನಿಸ್ತಿದೆ. ಬಟ್ ಏನ್ ಮಾಡೋದು? ಇದಕ್ಕೆ ಮೈಸೂರವ್ರು ಬೆಟ್ಟಕ್ಕೆ ಹೋಗ್ತಾರೆ, ಬೇಜಾರಾದ್ರೆ ಬೆಟ್ಟ. ಖುಷಿ ಆದ್ರೆ ಮತ್ತೊಂದು ಅಂತ ಅಂದ್ರೆ. ಮೈಸೂರಲ್ಲಿ ನೀವು ಅದೇ ಒಂದ್ ಮೊನ್ನೆ ಯಾವ್ದೋ ರೀಲ್ಸ್ ನೋಡ್ತಿದ್ದೆ, ಅವಾಗ ಖುಷಿ ಆದ್ರೆ ಹೋಗೋದೆಲ್ಲಿಗೆ ಬೆಟ್ಟಕ್ಕೆ. ಬೆಟ್ಟ, ಅಳು ಬಂದ್ರೆ ಹೋಗೋದೆಲ್ಲಿಗೆ ಬೆಟ್ಟ, ತಿನ್ಬೇಕು ಅನ್ಸಿದ್ರೆ ಹೋಗೋದೆಲ್ಲಿಗೆ ಬೆಟ್ಟಕ್ಕೆ. ಏನಾರು ಏನು ಬೇಡ ಬೇಜಾರಾಗೋಗಿದೆ, ಜೀವನನೇ ಬೇಡ ಅನ್ಸೋವಾಗ ಹೋಗೋದು ಕೂಡ ನನ್ ಬೆಟ್ಟಕ್ಕೆನೆ. ಸೊ ಬೆಟ್ಟಕ್ಕೆ ಹೋಗಿ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ತಗೊಂಡ್ವಿ. ವೆರಿ ನೆಕ್ಸ್ಟ್ ಟೈಮ್ ಅದು ಡಿಸೈಡ್ ಮಾಡಕ್ಕೂ ಹೆಸರಿಟ್ಟಿರ್ಲಿಲ್ಲ ಇನ್ನು. ವೆನ್ ಮೈ ಅದರ್ ಪಾರ್ಟ್ನರ್ ಜಾಯಿನ್ಡ್ ಅಸ್, ಲೈಕ್ ಫಸ್ಟ್ ಉಮಾ ನಾನು ಪ್ಲಾನ್ ಮಾಡಿದ್ವಿ. 2 months ಹಾಗೆ ನನ್ ಜರ್ನಿನೂ ಸ್ಟಾರ್ಟ್ ಆಯ್ತು. ಆರ್ಡರ್ಸು ಬರಕ್ ಶುರು ಆಗ್ಬಿಡ್ತು. ಆರ್ಡರ್ಸ್ ತಗೊಳಕ್ಕೂ ಶುರು ಮಾಡ್ಬಿಟ್ವಿ. ನೇಮ್ ಇಲ್ಲ ಕಂಪ್ನಿಗೆ. ದಿಸ್ ಇಸ್ ವಾಟ್ ದ ಸಿಚುವೇಶನ್ ವಿ ಹೆಲ್ಡ್ ಅಪ್. ಅಂಡ್ ಸೂನ್ ಮೈ ಅದರ್ ಪಾರ್ಟ್ನರ್ ಜಾಯಿನ್ಡ್. ಅಂಡ್ ಇದಕ್ಕೆ ಏನಾದ್ರು ಒಂದ್ ಹೆಸರಿಡ್ಬೇಕು ಅಂತ ಬಂತು. ಎಲ್ಲ ಲೈಕ್ ದಿಸ್ ಅನ್ನೋ ಹಂಗೆ ನಾವ್ ಅನ್ಕೊಂಡೇ ಇರ್ಲಿಲ್ಲ ಹಿಂಗ್ ಒಂದ್ ಕಂಪ್ನಿ ಸ್ಟಾರ್ಟ್ ಮಾಡ್ತೀವಿ ನಾವ್ 3 females ಅಂತ ಹೇಳಿ. ಸೊ ಅದೆಲ್ಲ ಹಾಗೆ ಸ್ಟಾರ್ಟ್ ಆಗಿ ಅಲಂಕಾರ ಕೇಮ್ ಔಟ್. ಅಂಡ್ 3 members ಸೇರಿ ಹೆಸರಿಟ್ವಿ. ದೇವಸ್ಥಾನಕ್ಕೆ ಹೋದ್ವಿ, ಮತ್ತೆ ಚಾಮುಂಡೇಶ್ವರಿಗೆ ಪೂಜೆ ಮಾಡ್ಸಿದ್ವಿ. ವಿಸಿಟಿಂಗ್ ಕಾರ್ಡ್ ಬಂತು, ನೇಮ್ ಬಂತು, ಬೋರ್ಡ್ ಬಂತು. ಎಲ್ಲ ಒಂದ್ ಕಂಪನಿ ಸೆಟಪ್ ಹೇಗೆಲ್ಲ ಮಾಡ್ಬೇಕು ಅದು ಸ್ಟೇಜ್ ಬೈ ಸ್ಟೇಜ್ ನಮ್ಗೆ ಗೊತ್ತಿಲ್ಲ, ನಮ್ ಕೈಯಲ್ಲಿ ತಾಯಿ ಮಾಡ್ಸಿದ್ರು. ಓಕೆ. ಸೊ ಈಗ ನಿಮ್ಗೆ ನೀವೊಂದ್ ಅಥವಾ ಒಂದ್ ಫೀಮೇಲ್ ಆಗಿ ಈ ಪೋಸ್ಟ್ 40 ವೇಟ್ ಗೇನ್ ಅಥವಾ ವೇಟ್ ಚೇಂಜಸ್ ಬಗ್ಗೆ ಸುಮಾರಷ್ಟು ಇನ್ಸೆಕ್ಯೂರಿಟೀಸ್ ಇರುತ್ತೆ ಇವಾಗಿನ ವಿಮೆನ್ಗೆ. ಅವರಿಗೆಲ್ಲ ನೀವೇನಾದ್ರೂ ಹೇಳೋದಿದ್ರೆ ವಾಟ್ ಇಸ್ ಯೋರ್ ಕೀ ಮೆಸೇಜ್? ಮೈ ಕೀ ಮೆಸೇಜ್ ವುಡ್ ಬಿ ಲೈಕ್ 40 is just a number. It will start sooner than that ಅಂತ ಹೇಳಕ್ ಇಷ್ಟಪಡ್ತೀನಿ. ಇಟ್ ಈಸ್ ಲೈಕ್ 30s 35s ಅಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾವಾಗ ನಿಮ್ ಬಾಡಿ ಶೇಪ್ ಕಳ್ಕೊತಿದೆ ಅಥವಾ ನಾರ್ಮಲ್ ಆಗಿ ಇರೋ ಹಂಗ ಅನ್ನಿಸ್ತಿಲ್ಲ, ಏನೋ ಒಂಥರ ಹೆವಿನೆಸ್ ಫೀಲ್ ಆಗ್ತಿದೆ, ಎಲ್ರ ಮೇಲೂ ಸುಮ್ನೆ ಕೂಗಾಡಂಗ್ ಅನ್ನಿಸ್ತಿರುತ್ತೆ, ಅಥವಾ ವಿತೌಟ್ ರೀಸನ್ ಕೋಪ ಬರ್ತಿದೆ ಅನ್ನೋವಾಗ ದಟ್ ಈಸ್ ಅ ಕಾಲ್ ವೇರ್ ಇನ್ ನಾವು ನಮ್ ದೇಹದ ಭಾಷೆಗೆ ಕಿವಿ ಕೊಟ್ಟು ಕೇಳ್ಬೇಕಾಗಿರೋ ಸಮಯ ಅಂದ್ರೆ ಅದು. ಓಕೆ. ಸೊ ಜಸ್ಟ್ ಲಿಸನ್ ಟು ಯುವರ್ ಬಾಡಿ ಅಂತ ಹೇಳಿ. ಲಿಸನ್ ಟು ಯುವರ್ ಬಾಡಿ. ನಿಮಗ್ ನೀವ್ ಟೈಮ್ ಕೊಡಿ. ಅದ್ ನನಗೆ ರಿಯಲೈಸ್ ಆಗಕ್ ಸ್ಟಾರ್ಟ್ ಆಗಿದ್ದೆ ನಾನು ನೇಚರಲ್ಲಿ ಜಾಸ್ತಿ ಹೋಗಕ್ ಶುರು ಮಾಡುವಾಗ. ನೇಚರ್ ಅಂದ್ರೆ ಹೊರಗೋಗಿ ಗಾಳಿಲ್ ತಿರ್ಗಾಡಿ ನಿಮಗ್ ನೀವು ಸ್ವಂತ ಟೈಮ್ ಅಂತ ಕೊಟ್ಕೊಳ್ಳಿ. ಆಗ ಒಂದೇ ನಾವು ಮಾಡೋ ಮಿಸ್ಟೇಕ್ಸ್ ನಮ್ ಕಣ್ಮುಂದೆ ಬರಕ್ ಶುರು ಆಗುತ್ತೆ. ಸೊ ಈಗ ಪಾರ್ಟ್ ಟೈಮ್ ವರ್ಕ್ ಮಾಡ್ತೀರಾ, ಫುಲ್ ಟೈಮ್ ಆಂಟ್ರಪ್ರಿನರ್, ಫುಲ್ ಟೈಮ್ ಮದರ್ ಅಂಡ್ ವಿಮೆನ್. ಸೊ ಇಲ್ಲಿ ಎಲ್ಲದ್ರ ಮಧ್ಯದಲ್ಲಿ ಡು ಯು ಫೀಲ್ ಎಲ್ಲಾದ್ರೂ ಎನರ್ಜಿ ಡ್ರಾಪ್ ಆಗುತ್ತಾ? Why not, Megha? I'm also human being and full time working ಒಂಥರ busy schedule ಅಲ್ಲಿ ಇರ್ತೀನಿ. one time I'll also broke down. ಅಂದ್ರೆ ಹೆಂಗ್ ಅನ್ಸುತ್ತೆ ಅಂದ್ರೆ ತುಂಬಾ ಬ್ರೇಕ್ ಡೌನ್ ಆದಂಗ್ ಫೀಲ್ ಆಗ್ತಾ ಇರುತ್ತೆ, ಡ್ರೈನ್ ಔಟ್ ಆದಂಗ್ ಅನಿಸ್ತಿರುತ್ತೆ. ಯಾವಾಗ ಅಂದ್ರೆ after 6 in the evening. So my work starts after 6 in the evening because ನನ್ ಪಾರ್ಟ್ ಟೈಮ್ ಜಾಬ್ಗೆ ಹೋಗ್ತಿಲ್ಲ, ನಾನು ಶಿಫ್ಟ್ ಚೇಂಜ್ ಮಾಡ್ಕೊಂಡಿದೀನಿ. ಡೇ ಶಿಫ್ಟ್ ಅಂದ್ರೆ ಲಾಗಿನ್ಸ್ ಎಲ್ರಿಗೂ 9-10 ಇರುತ್ತೆ, ನಾನು ಲಾಗಿನ್ ಟೈಮ್ 1:30 ಮಾಡ್ಕೊಂಡಿದೀನಿ. ವೇರ್ ಇನ್ ಐ ಕ್ಯಾನ್ ಮ್ಯಾನೇಜ್ ಮೈ ಬಿಸ್ನೆಸ್ ಆಸ್ ವೆಲ್ ಆಸ್ ಮೈ ಫುಲ್ ಟೈಮ್ ಬಿಸ್ನೆಸ್ ಪ್ರೊಫೆಷನ್ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ವಿ ಹ್ಯಾವ್ ಡನ್.
ಸೊ ಈಗ ನನ್ಗೆ ಸಡನ್ ಗಿಫ್ಟ್ ಎನ್ಕ್ವೈರೀಸ್ ಬರುತ್ತೆ, ನಾಳೆ ಬೆಳಗ್ಗೆ ಕೊಡ್ಬೇಕು, ಇವತ್ತು ಕಾಲ್ ಬರುತ್ತೆ ಸೇಯಿಂಗ್ ನಂಗೆ ಇಷ್ಟು ಪೀಸಸ್ ಬೇಕು, ನನ್ ಏನೋ ಐಡಿಯಾ ಇಲ್ಲ, ಬೇಡ ಅನ್ನೋ ಮಾತೇ ಇಲ್ಲ. ಎಲ್ಲಾದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಬರೋ ಒಂದ್ ಕಾಲುವೆ ಕನ್ವರ್ಷನ್ ಆಗುತ್ತೆ ಅನ್ನೋದ್ ಗ್ಯಾರಂಟಿ ಇಲ್ಲ. ಕೆಲವ್ರು ಎನ್ಕ್ವೈರಿಗೂ ಮಾಡ್ತಾರೆ. ದಟ್ ಈಸ್ ವೇರ್ ಐ ನೀಡ್ ಟು ಕೀಪ್ ಮೈ ಪೇಷನ್ಸ್ ಲೆವೆಲ್ ಲೋ, ನನಗ್ ಗೊತ್ತಿರೋ. ಓಕೆ, ಸೊ ಇಫ್ ದಿಸ್ ಒನ್ ನಾನ್ ನೆಗೋಷಿಯಬಲ್ ಹ್ಯಾಬಿಟ್ ಅಂದ್ರೆ ನಿಮಗ್ ನೀವು ಓಕೆ ಇದನ್ನ ಮಾತ್ರ ನಾನ್ ಬಿಡೋದಿಲ್ಲ, ನಾನ್ ಮಾಡೇ ಮಾಡ್ತೀನಿ ಅಂದ್ರೆ ವಾಟ್ ಇಸ್ ದಟ್ ಒನ್ ಸ್ಲೀಪ್. ಗುಡ್. ಕಣ್ ತುಂಬಾ ನಿದ್ದೆ ಮಾಡಿದ್ರೆ ಐ ಥಿಂಕ್ ನೆಕ್ಸ್ಟ್ ಪೂರ್ತಿ ನಿಮಗೆ ಹೆಂಗ್ ಬೇಕೋ ಹಂಗೆ ಹೋಲ್ ಡೇ ಈಗ ನನ್ಗೆ ನನ್ ಸೈಕಲ್ ಬಂದು ಲೈಕ್ ನಾನು ಅದನ್ನು ಮಾರ್ಕ್ ಮಾಡಿ ಇಟ್ಕೊಂಡಿದೀನಿ. ಮುಂಚೆ ತುಂಬಾ ನಿದ್ದೆ ಸ್ವಭಾವ ಇರ್ತಿತ್ತು ನನಗೆ. ಮದ್ವೆ ಆಗ ಹೊಸದ್ರಲ್ಲಿ ಮಕ್ಳಾದ್ಮೇಲುವೆ ಎದ್ದೇಳಕ್ ಆಗ್ತಿರ್ಲಿಲ್ಲ, ಮಗು ಏನಾರು ಎದ್ರುನು. ಲೈಕ್ ಬೈ ದೆನ್ ಮೈ ಹಸ್ಬೆಂಡ್ ಯೂಸ್ ಟು ಸೇ, ಏನ್ ಇಷ್ಟೊಂದು ಡೀಪ್ ಸ್ಲೀಪ್ ಮಾಡ್ಬಿಟ್ರೆ ಹೆಂಗೆ, ಮಗು ಎದ್ದೋಗ್ ಹೇಗ್ ಮ್ಯಾನೇಜ್ ಮಾಡ್ತೀಯ ಅಂತೆಲ್ಲ ಕೇಳೋರು. ನಾನು ಐ ಆಮ್ ಕೈಂಡ್ ಆಫ್ ಎ ಔಲ್. ಲೈಕ್ ನೈಟ್ ಎಲ್ಲ ಎದ್ದಿರೋ ಅಂದ್ರೆ ಎದ್ದಿರ್ತೀನಿ, ಈ ಪೇಂಟ್ ಮಾಡು, ವರ್ಕ್ ಮಾಡು, 2 o'clock 3 o'clock ತನಕ ಎದ್ದಿರ್ತೀನಿ. ಬೆಳಗ್ಗೆ 6-7 ಎದ್ದೇಳು ಅಂದ್ರೆ ಆಗ್ತಿರ್ಲಿಲ್ಲ. ನಾನ್ ನ್ಯೂಟ್ರಿಷನ್ ಹೇಗ್ ಬ್ಯಾಲೆನ್ಸ್ ಮಾಡಕ್ ಶುರು ಮಾಡ್ದೆ, ನನ್ ದೇಹಕ್ಕೆ ಏನೇನ್ ಬೇಕೋ ಅದನ್ನ ಟೈಮ್ ಕೊಡ್ತಾ ಬಂದೆ, ನೀರ್ ಚೆನ್ನಾಗ್ ಕೊಡಕ್ ಶುರು ಮಾಡ್ದೆ. ದೆನ್ ಎವ್ರಿಥಿಂಗ್ ಸ್ಟಾರ್ಟೆಡ್ ಫಾಲೋಯಿಂಗ್ ಇನ್ ಲೇನ್. ಕರೆಕ್ಟ್, ಹೌದು. ದೆನ್ ಎವ್ರಿಥಿಂಗ್ ಸ್ಟಾರ್ಟೆಡ್ ಫಾಲೋಯಿಂಗ್ ಇನ್ ಲೇನ್. ನಾನು ಒಂದ್ ದಿನ ಅಬ್ಸರ್ವ್ ಮಾಡ್ದೆ, ಲೈಕ್ ನನ್ ಹೇಳೋ ಹಂಗೆ ನೀವಿರ್ಬೋದು, ನನ್ ಫ್ರೆಂಡ್ಸ್ ಇರ್ಬೋದು, ಬೇಗ ತಿನ್ಬೇಕು. ವಿ ಹ್ಯಾಡ್ ಅ ರೈಮ್ಸ್ ಇನ್ ವೆನ್ ಆರ್ ಚೈಲ್ಡ್ಹುಡ್ ಅಲ್ಲಿ ಇರ್ತಿತ್ತು ಗೊತ್ತಾ, ಅರ್ಲಿ ಟು ರೇಸ್, ಅರ್ಲಿ ಟು ಬೆಡ್, ಅರ್ಲಿ ಟು ರೇಸ್, ಮೇಕ್ಸ್ ಅ ಮ್ಯಾನ್ ಹೆಲ್ದಿ, ವೆಲ್ದಿ ಅಂಡ್ ವೈಸ್. ತುಂಬಾ ಸತ್ಯ ಅದು. ನಾನು ಈಗ್ಲೂ ಅದನ್ನ ಹೇಳ್ಕೊತೀನಿ ನನಗ್ ನಾನು. ಬಿಕಾಸ್ 9:30 ಆಗ್ಬಿಡುತ್ತೆ, 9:30 ಆದ್ಮೇಲೆ ಫುಡ್ ತಿಂದ್ರೆ ತುಂಬಾ ಹೆವಿ ಫೀಲ್ ಆಗುತ್ತೆ. ಒಂದೇ ಒಂದ್ ಕೀವರ್ಡ್ ಇಲ್ಲಿ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮನ್ನ ನಾವ್ ಎಲ್ ಕರೆಕ್ಟ್ ಮಾಡ್ಕೋಬೇಕು, ಸಾಯಂಕಾಲ 6:30 ಅಥವಾ 7 ಒಳಗೆ ಆದಷ್ಟು ನಮ್ ಫುಡ್ ನ, ನೈಟ್ ಡಿನ್ನರ್ ನ ಮುಗಿಸ್ಕೊಂಡ್ರೆ ಡೇ ನಲ್ಲಿರೋ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ನೈಟ್ ಅಲ್ಲಿ ಬರ್ಬೇಕಾಗಿರೋ ನೆಕ್ಸ್ಟ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಅಂದ್ರೆ ಕರೆಕ್ಷನ್, ಇಟ್ ಈಸ್ ಅ ಸ್ಮಾಲ್ ಕರೆಕ್ಷನ್ ವಿಚ್ ವಿ ನೀಡ್ ಟು ಮೇಕ್. ಕರೆಕ್ಟ್, ಹೌದು. ಅಂಡ್ ಸೈಮಲ್ಟೇನಿಯಸ್ಲಿ 6:30-7 ಊಟ ಮಾಡ್ಬಿಟ್ರೆ 9-9:30ಗೆ ಆಫ್ಟರ್ ದ ಡೈಜೆಷನ್ ಪ್ರೋಸೆಸ್ ಕಂಪ್ಲೀಟ್ಸ್, ಆಬ್ವಿಯಸ್ಲಿ ದ ಬ್ರೈನ್ ಗೆಟ್ಸ್ ಅ ಮೆಸೇಜ್ ಸೇಯಿಂಗ್ ಐ ಆಮ್ ಸ್ಲೀಪಿ, ಸಾಕು, ಯು ಆರ್ ಡ್ರೈನ್ಡ್ ಔಟ್ ಅನ್ನೋದು ಅವಾಗ ರಿಯಲೈಸ್ ಆಗುತ್ತೆ. ಸೊ ನಾನು 9:30 ಇಲ್ಲ 10-10:30ಗೆ ಮಲ್ಗಿದ್ರು ಸಹ ನನ್ ಬಾಡಿ ಕೇಳೋದ್ 7.5 hours ಸ್ಲೀಪ್. ಅದನ್ನ ಕೊಟ್ರೆ ದಟ್ಸ್ ಮೋರ್ ದನ್ ಎನಫ್ ಅಂಡ್ ಐ ಫೀಲ್ ಸೋ ಹ್ಯಾಪಿ ಇನ್ ದ ಮಾರ್ನಿಂಗ್. ಓಕೆ, ಸೊ ಐ ಥಿಂಕ್ ಸುಮಾರಷ್ಟು ಮಾತಾಡಿದ್ವಿ ಇದುವರೆಗೂ. ಸೊ ಏನೋ ಡಿಸ್ಕಸ್ ಮಾಡಿದ್ವಿ, ಮದರ್ಹುಡ್ ಇಂದ, ಆಂಟ್ರಪ್ರಿನರ್ಶಿಪ್ ಇಂದ, ನ್ಯೂಟ್ರಿಷನ್ ಇಂದ, ಸ್ಲೀಪ್ ತನಕ, ಇಲ್ಲಿ ತನಕ ಏನೇನೋ ಡಿಸ್ಕಸ್ ಮಾಡ್ಕೊಂಡು ಬಂದ್ವಿ ಅಲ್ವಾ. ಆ್ಯಂಡ್ ಯೋರ್ ಜರ್ನಿ ಆಸ್ ಅ ವಿಮೆನ್ ಆ್ಯಂಡ್ ನಿಮ್ಮ ಜರ್ನಿ ವಿತ್ ನ್ಯೂಟ್ರಿಷನ್, ಫುಡ್ ಜೊತೆ ಹೆಂಗಿದೆ ರಿಲೇಶನ್ಶಿಪ್, ಇದನ್ನೆಲ್ಲ ಮಾತಾಡ್ತಾ ಟು ರ್ಯಾಪ್ ಅಪ್ ಅಟ್ ಲೀಸ್ಟ್ ದಿಸ್ ಸೆಷನ್, ನನ್ಗೊಂದು ಸ್ಮಾಲ್ ರ್ಯಾಪಿಡ್ ಫೈರ್ ಇದೆ ಆಯ್ತಾ ನಿಮ್ಗೆ ಕೇಳಕ್ಕೆ. ಓಕೆ, ಜಸ್ಟ್ ಒಂದು 3-4 ಕ್ವೆಶನ್ಸ್ ಅಷ್ಟೇ, ಜಾಸ್ತಿ ಕೇಳಲ್ಲ. ಸೊ ಆಪ್ಷನ್ ಕೊಡ್ತಾ ಹೋಗ್ತೀನಿ, ಯು ಹ್ಯಾವ್ ಟು ಬಿ ವೆರಿ ಕ್ವಿಕ್, ಹಿಂಗೆ ಆನ್ಸರ್ ಮಾಡ್ತಾ ಹೋಗ್ಬೇಕು. ಓಕೆ, ಇಸ್ ಇಟ್ ಗೋಲ್ಗಪ್ಪ ಆರ್ ಅ ಸ್ಯಾಲಡ್ ಬೌಲ್? Now a salad bowl. Okay. But I'm a hardcore Golgappa lover. Okay, I would have expected healthy Golgappa. I have a cheat day. ಇದ್ದೇ ಇರುತ್ತೆ, ಇಲ್ಲ ಆಗ್ತಿಲ್ಲ. ಸಮ್ಟೈಮ್ಸ್ ಆ ಚೀಟ್ ಡೇ ರೆಗ್ಯುಲರ್ ಆಗ್ಬಿಟ್ಟಿರುತ್ತೆ. ಓಕೆ, ಸರಿ. ಓಕೆ, ವಾಟ್ ಈಸ್ ಯೋರ್ ಬಿಗ್ಗೆಸ್ಟ್ ಕ್ರೇವಿಂಗ್, ಐಸ್ ಕ್ರೀಮಾ ಚಾಕ್ಲೇಟ್ಸಾ? ಎರಡೂ ಅಲ್ಲ, ಬಿಕಾಸ್ ಇಟ್ ಇಸ್ ಸ್ವೀಟ್ ಡಿಶ್, ಸೊ ಐ ಆಮ್ ನಾಟ್ ಅ ಸ್ವೀಟ್ ಟೂತ್. ಓಕೆ, ಐ ವುಡ್ ಹ್ಯಾವ್ ಆಸ್ಕ್ಡ್ ಗೋಬಿನಾ ಐಸ್ ಕ್ರೀಮ್ ಅಂತ. ಬೆಟರ್ ಆಪ್ಷನ್. ಓಕೆ, ಸೊ ಆಂಟ್ರಪ್ರಿನರ್ ಅರ್ಚನಾನಾ ಅಥವಾ ಫುಲ್ ಟೈಮ್ ವರ್ಕಿಂಗ್ ಪ್ರೊಫೆಷನಲ್ ಅರ್ಚನಾನಾ? ಫಸ್ಟ್ ಅಂತೂ ಫುಲ್ ಟೈಮ್ ವರ್ಕಿಂಗ್ ಪ್ರೊಫೆಷನಲ್. ದಟ್ ಈಸ್ ವೇರ್ ನಾನು ನಂದು ಅನ್ನೋದು ಒಂದು ನಂತನ ಅನ್ನೋದನ್ನ ತೋರ್ಸ್ಕೊಟ್ಟಿದ್ ನನ್ ವರ್ಕ್. ಸೊ ಐ ವುಡ್ ಆಲ್ವೇಸ್ ಗೋ ಬ್ಯಾಕ್ ಟು ಯೋರ್ ಫುಲ್ ಟೈಮ್ ವರ್ಕ್. Then as an entrepreneur, because I always had something in my mind that I should start something new. ನನ್ನಲ್ಲಿ ಇನ್ನೂ ಇದೆ ಕೇಪಬಿಲಿಟಿ ಇದೆ, ಐ ಕ್ಯಾನ್ ಡೂ ವಂಡರ್ಸ್ ಬೀಯಿಂಗ್ ಅ ವುಮನ್. ನಾನ್ ಒಂದ್ 4 ಜನಕ್ಕೆ ಮಾದರಿಯಾಗಿರ್ಬಹುದು ಅನ್ನೋದು ತುಂಬಾ ಎಲ್ಲರಿಗೂ ಅನ್ಸುತ್ತೆ. ಹೌದು, ಫೇರ್. ಎವ್ರಿ ಫೀಮೇಲ್ಸ್ ವಿಶ್. ಹೌದು, ಡೆಫಿನೆಟ್ಲಿ. ಸೊ ಸೇಮ್ ಲೈಕ್ ವೈಸ್ ಮೈನ್. ಸೊ ಲಾಸ್ಟ್ ಕ್ವೆಶ್ಚನ್, ವೆರಿ ಐ ಡೋಂಟ್ ವಾಂಟ್ ಅ ಡಿಪ್ಲೊಮ್ಯಾಟಿಕ್ ಆನ್ಸರ್ ಇದಕ್ಕೆ. ಓಕೆ, ಇಸ್ ಇಟ್ ಮದರ್ ಅರ್ಚನಾ, ಆಂಟ್ರಪ್ರಿನರ್ ಅರ್ಚನಾ? ಮದರ್ ಅರ್ಚನಾ, because I have spent very less time in my kids childhood time. Kids childhood time. Okay. So I would like to spend more. ಇನ್ನೊಂದ್ ಸ್ವಲ್ಪ ವರ್ಷ they'll get settled down,
ದೆಲ್ ಸ್ಪ್ಲಿಟ್ ಐ ನೋ. ಓಕೆ. ಸೊ ಈಗ ಕೇಳಿದ್ರೆ ಆಬ್ವಿಯಸ್ಲಿ ಮದರ್ ಅರ್ಚನಾ. Mother Archana. Okay. So being 40, like how you said, is just a number. It's all about ನಾವ್ ಹೆಂಗ್ ಯೋಚನೆ ಮಾಡ್ತೀವಿ, ನಾವ್ ಯಾವ ತರ ಪ್ರಯಾರಿಟೈಸ್ ಮಾಡ್ಕೊಂತೀವಿ, ನಮ್ಮನ್ನ ನಾವು ಎಷ್ಟು ಸೆಂಟ್ರಿಕ್ ಮಾಡ್ಕೊಂತೀವಿ ಅಷ್ಟು ಹೆಲ್ದಿ ಆಗಿರ್ತೀವಿ ಹೋಗ್ತಾ ಹೋಗ್ತಾ. ಅಂಡ್ ಐ ಕೀಪ್ ಟೆಲ್ಲಿಂಗ್ ನನ್ನ ಕ್ಲೈಂಟ್ಸ್ ಎಲ್ಲರಿಗೂ ಹೇಳ್ತೀನಿ, ಎನ್ರೋಲ್ ಆಗಿದ್ದ ದಿನ ಅವ್ರಿಗೆ ಒಂದಿಷ್ಟು ಲಿಸ್ಟ್ ಇರುತ್ತೆ. ಮ್ಯಾಮ್ ನಾನು ಇಷ್ಟು ವೆಯ್ಟ್ ಲಾಸ್ ಆಗಬೇಕು, ನಾನು ಒಂದು 10 kg ವೆಯ್ಟ್ ಲಾಸ್ ಆಗಬೇಕು, ನಾನು ಈ ಶೇಪಿಗೆ ಬಂದ್ಬಿಟ್ರೆ ಸಾಕು, ನಂಗೆ ಜಿಮ್ಮಿಗೆ ರೆಗ್ಯುಲರ್ ಆಗಿ ಹೋಗಬೇಕು, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ. ದೇ ಹ್ಯಾವ್ ದರ್ ಓನ್ ಲಿಸ್ಟ್. ಅದೆಲ್ಲ ತಪ್ಪು ಅಂತ ನಾನು ಹೇಳಲ್ಲ. ಯಾವುದನ್ನು ಅನ್ರಿಯಲಿಸ್ಟಿಕ್ ಆಗಿ ಯಾರ್ದಕ್ಕೋಸ್ಕರನೋ ಮಾಡಬೇಡಿ. ಎಲ್ಲಾನು ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಮಾಡಿ. ಬೀಯಿಂಗ್ ಹೆಲ್ದಿ ಇಸ್ ನಾಟ್ ಅನ್ ಆಪ್ಷನ್, ಇಟ್ ಈಸ್ ಅ ಚಾಯ್ಸ್ ದಟ್ ಯು ವಾಂಟ್ ಟು ಮೇಕ್ ಟು ಯೋರ್ ಓನ್ ಸೆಲ್ಫ್. ಸುಮ್ಮನೆ ಜನರಲ್ ಆಗಿ ನಾನು ಹೆಲ್ದಿ ಆಗಿದ್ದೀನಿ ಅಂತ ಬಾಯಲ್ಲಿ ಹೇಳೋದಕ್ಕೂ ಹೆಲ್ದಿಯಾಗಿ ಇರೋದಕ್ಕೂ ದೆರ್ ಇಸ್ ಅ ಹ್ಯೂಜ್ ಡಿಫ್ರೆನ್ಸ್. I would like to stop here. I need a tip from you, Okay. like how to retain consistency. ಓಕೆ. ಈ ಕನ್ಸಿಸ್ಟೆನ್ಸಿ ಅನ್ನೋದು ಒಂದೇ ದಿನಕ್ಕೆ ಬಂದಿದ್ದಲ್ಲ, ಆಯ್ತಾ. ನಾನು ನನ್ನ ಪ್ರೀವಿಯಸ್ ಎಪಿಸೋಡಲ್ಲೂ ಹೇಳ್ತಿದ್ದೆ, ನಾನು ಎವ್ರಿ ಕನ್ಸಲ್ಟೇಷನಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ. ಯಾವುದನ್ನು ಸಡನ್ನಾಗಿ ಮಾಡೋಕ್ಕಾಗಲ್ಲ, ಆ್ಯಂಡ್ ನಾವು ಸಡನ್ನಾಗಿ ಆಗೂ ಇಲ್ಲ. ಈಗ ಒಂದು ಐ ಟೇಕ್ ದ ಸೇಮ್ ಎಕ್ಸಾಂಪಲ್. ಒಂದು ಗರ್ಭಿಣಿ ಆಗಿದ್ದ ದಿನದಿಂದ ಮಗುನ್ ಡೆಲಿವರಿ ಮಾಡೋ ತನಕ ದೆರ್ ಇಸ್ ಅ ಪ್ರಾಸೆಸ್ ದಟ್ ಗೋಸ್. ಅವಳು ಪ್ರೆಗ್ನೆಂಟ್ ಆಗಿದ್ದ ದಿನನೇ ಮಗು ಡೆಲಿವರಿ ಆಗೋದಿಲ್ಲ. ಆ ಪ್ರಾಸೆಸ್ ಆದ್ಮೇಲೆ ಒಂದು ಮಗು ಆಚೆ ಬರುತ್ತೆ. ಅಲ್ಲಿ ತನಕ ಶಿಸ್ಟು ವೇಟ್. ಅಲ್ಲಿ ತನಕ ಮಾಡೋದೆಲ್ಲ ಮಾಡಲೇಬೇಕು. ಅಲ್ಲಿ ತನಕ ದಿನ ಆರೋಗ್ಯವಾಗಿ ತಿನ್ಬೇಕು, ದಿನ ನೀರು ಕುಡಿಬೇಕು, ದಿನ ನಿದ್ದೆ ಮಾಡಬೇಕು, ಇದೆಲ್ಲ ದಿನ ಮಾಡಬೇಕು. ಒಂದಿನ ಮಾಡಿಬಿಟ್ಟು ನನ್ನ ಮಗು ಆರೋಗ್ಯವಾಗಿರ್ಬೇಕು ಅಂದರೆ ಆಗೋದಿಲ್ಲ ಅಲ್ವಾ. ಎವ್ರಿ ಡೇ ನರಿಶ್ಮೆಂಟ್ ಇಂಪಾರ್ಟೆಂಟ್. ಎವ್ರಿ ಡೇ ನರಿಶ್ಮೆಂಟ್ ಒಂದೇ ಸಲಕ್ಕೆ ವಿ ಡೋಂಟ್ ಪ್ಲಾನ್ ಇದೇ ಥರ ಮಾಡಬೇಕು ಅಂತ ಯಾರೂ ಹೇಳೋದಿಲ್ಲ. ನಾನು ಚಿಕ್ಕ ಮಗು ಇದ್ದಾಗ, ನಾನು ಹುಟ್ಟಿದಾಗ ನನಗೆಲ್ಲ ನೀನು ಈ ಥರ ಸ್ಕೂಲ್ಗೆ ಹೋಗಬೇಕು, 9 to 4 ಸ್ಕೂಲ್ ಆದಮೇಲೆ ಟ್ಯೂಷನ್ಗೆ ಹೋಗಬೇಕು, ಟ್ಯೂಷನ್ ಆದಮೇಲೆ ಈ ಕ್ಲಾಸಿಗೆ ಹೋಗಬೇಕು, ಈ ಕ್ಲಾಸ್ ಆದಮೇಲೆ ಇದನ್ನು ಮಾಡಬೇಕು. ಚಿಕ್ಕ ಚಿಕ್ಕ ಹ್ಯಾಬಿಟ್ಸ್ ಆಗೇ ನನಗೆ ಸೇರಿಸಿದ್ದು. ಯಾವುದೂ ಒಟ್ಟಿಗೆ ಸೇರಿಸ್ಬಿಟ್ಟು ಒಂದೇ ದಿನಕ್ಕೆ ಮಾಡು ಅಂತ ಹೇಳಲಿಲ್ಲ. ಲೈಕ್ ಹೌ ಎವ್ರಿ ಪ್ರಾಸೆಸ್ ಇಸ್ ಅ ಸ್ಟೆಪ್ ವೈಸ್ ಮಾಡ್ತಾ ಹೋದರೆ ಕನ್ಸಿಸ್ಟೆನ್ಸಿ ಕಷ್ಟ ಆಗೋದಿಲ್ಲ. ಆ್ಯಂಡ್ ಎಸ್ಪೆಷಲಿ ಹೆಲ್ತ್ ಅಂತ ಬಂದಾಗ ಅದನ್ನೊಂದು ಎಕ್ಸ್ಟ್ರಾ ಕೆಲಸ ಅಂತ ಯಾರು ನೋಡಬೇಡಿ. ಎಕ್ಸ್ಟ್ರಾ ಕೆಲಸ ಅಂತ ನೋಡಕ್ ಹೋದಾಗ ಯಾವತ್ತಿಗೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಕ್ ಆಗೋದೇ ಇಲ್ಲ. ನನ್ನ ರೊಟೀನಲ್ಲಿ ಒಂದು ಭಾಗ. ಈಗ ನಾನು ಸ್ಯಾಲೆಡ್ ಅಥವಾ ಗೋಲ್ಗಪ್ಪ ಅಂತ ಕೇಳಿದಾಗ ಯು ಚೂಸ್ ಅ ಸ್ಯಾಲೆಡ್ ಬಿಕಾಸ್ ಐ ವಾಸ್ ಇನ್ ಫ್ರಂಟ್ ಆಫ್ ಯು, ಆರ್ ನಿಮ್ಗೆ ಅದು ಈಗ ಇಂಪಾರ್ಟೆನ್ಸ್ ಗೊತ್ತಾಗಿದೆ, ಇಂಪಾರ್ಟೆನ್ಸ್ ಫೈಬರ್ ಏನಕ್ಕೆ ತಗೋಬೇಕು ಅಂತ. ನಾನ್ ಹೇಳೋದು ಸಲಾಡ್ ತಿನ್ಬೇಕಲ್ಲ ಅಂತ ಗೋಲ್ಗಪ್ಪ ಗಿವ್ ಅಪ್ ಮಾಡೋದ್ ಬೇಕಾಗಿಲ್ಲ. ಅದೇ ಗೋಲ್ಗಪ್ಪಗೆ ಯು ಕ್ಯಾನ್ ಮೇಕ್ ಇಟ್ ಹೆಲ್ದಿ. ಎಲ್ಲಾ ತರ ಪಾಸಿಬಲ್ ಆಪ್ಷನ್ಸ್, ಕಾಳು ಹಾಕ್ಬೋದು, ತುರ್ದಿರೋ ತರಕಾರಿಗಳು ಹಾಕ್ಬೋದು, ಅಥವಾ ಆ ಗೋಲ್ಗಪ್ಪನ ಮನೇಲಿ ಮಾಡ್ಕೊಂಡು ತಿನ್ಬೋದು. ಅಗೇನ್ ಹೊರಗಡೆ ತಿನ್ನೋದು ಇಸ್ ನಾಟ್ ಅ ಜಂಕ್ ಅಂತ ಹೇಳೋದಂತಲ್ಲ. ವಿ ವಿಲ್ ಸ್ಟಿಲ್ ಹ್ಯಾವ್ ಹೆಲ್ದಿಯರ್ ಆಪ್ಷನ್ಸ್ ಚೂಸ್ ಮಾಡ್ಕೊಂಡ್ರೆ. ಸೊ ಕನ್ಸಿಸ್ಟೆನ್ಸಿ ಇಸ್ ಫ್ರಮ್ ದೇರ್. ದಿನ ಎಲ್ಲ ಮಾಡ್ತೀನಿ ಅನ್ನೋದಕ್ಕಿಂತ ಚೂರ್ ದಿನ ಮಾಡ್ತಾ ಹೋದ್ರೆ ಆರಾಮಾಗುತ್ತೆ. ಅದೇನ್ ಕಷ್ಟ ಅಲ್ಲ. ನಂಗೆ ಬ್ರಷ್ ಮಾಡೋ ಹ್ಯಾಬಿಟ್ನ ಅವಾಗ ಹೇಳ್ಕೊಟ್ಟಿದ್ದು, ಇವತ್ತಿಗೂ ಫಾಲೋ ಮಾಡ್ತಾ ಇದೀನಿ. ಬಿಕಾಸ್ ಅದೊಂದು ನಂಗೆ ಹ್ಯಾಬಿಟ್ ಆಗೋಯ್ತು. ನನ್ನ ದಿನದಲ್ಲಿ ದಟ್ ಈಸ್ ಒನ್ ಆಫ್ ದ ಥಿಂಗ್ಸ್ ದಟ್ ಹ್ಯಾವ್ ಟು ಡೂ. ಸೊ ನಿಮ್ಮ ಹೆಲ್ತ್ ಅಲ್ಲಿ ಏನೇನ್ ಪ್ರಯಾರಿಟೀಸ್ ಮಾಡ್ಕೋತೀರಾ ಅದನ್ನು ನನ್ನ ದಿನದಲ್ಲಿ ಒಂದು ಅಂತ ಮಾಡ್ಕೊಳ್ಳಿ, ರಾದರ್ ದ್ಯಾನ್ ಟೇಕಿಂಗ್ ಇಟ್ ಆಸ್ ಒಂದ್ ಕೆಲಸ. ನಿದ್ದೆ ಮಾಡೋದು ಕೆಲಸ ಅಲ್ಲ, ನನ್ನ ರೆಸ್ಪಾನ್ಸಿಬಿಲಿಟಿ. ಊಟ ಮಾಡೋದು ತಿಂತೀವಿ ಎನಿವೇಸ್, ತಿನ್ನೋದನ್ನ ಹೆಲ್ದಿಯಾಗಿ ತಿಂತೀವಿ. ಸೊ ಇಟ್ಸ್ ನಾಟ್ ದಟ್ ಡಿಫಿಕಲ್ಟ್. ಆ್ಯಂಡ್ ಇದು ನನ್ಗೆ ಕ್ಲೈಂಟ್ಸ್ ಹೇಳ್ತಾರೆ, ಮ್ಯಾಮ್ ನಿಮಗೆ ನೀವು ಹೇಳ್ತೀರಾ ಆರಾಮಾಗೆ, ನಾವು ಮಾಡೋಕ್ಕೆ ಗೊತ್ತು, ನಂಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಅಂತ. ಕಷ್ಟ ಅಂತ ಅನ್ಕೋಬೇಡಿ. ನನ್ಗೆ ಹೆಂಗೆ ಹೇಳ್ತೀರಾ ಅದೇ ಥರ. ಕಷ್ಟ ಅಂತ ಅಂದ್ಕೊಂಡ್ರೆ ಯಾವುದೂ ಮಾಡೋಕ್ಕಾಗಲ್ಲ. ಈಸಿ, ಇಟ್ಸ್ ವೆರಿ ಈಸಿ. ಓಕೆ. ಸೊ ಐ ಥಿಂಕ್ ಇಷ್ಟೊತ್ತು ಸುಮಾರಷ್ಟು ಮಾತಾಡಿದ್ವಿ. ವುಮೆನ್ಶಿಪ್, ಆಂಟ್ರಪ್ರಿನರ್ಶಿಪ್, ಮೆನೋಪಾಸ್, ಮದರ್ಹುಡ್, ವಾಟ್ ನಾಟ್, ಎಲ್ಲದ್ರ ಬಗ್ಗೆ ಮಾತಾಡಿದ್ವಿ. ಐ ಹೋಪ್ ಅರ್ಚನಾ ನಿಮ್ಗೆ ಈ ಸೆಷನ್ ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ತುಂಬಾ ಖುಷಿ ಇತ್ತು. ತುಂಬಾ ಓಪನ್ ಅಪ್ ಆಗಿ ಮಾತಾಡಕ್ಕೆ ಸಿಕ್ತು. ಒಂಥರ ಲೈಕ್ ವಿ ಶೇರ್ಡ್ ಸೋ ಮೆನಿ ಥಿಂಗ್ಸ್. ಓಕೆ. ಸೊ ನಿಮ್ಗೆ ಏನಾದ್ರು ನಮ್ಮ ಆಡಿಯನ್ಸ್ಗೆ ನೀವೇನಾದ್ರೂ ಹೇಳಕ್ಕಿದ್ರೆ ಏನಾದ್ರು ಮಾತಾಡ್ತೀರಾ? ಒನ್ ಸಿಂಗಲ್ ಟಿಪ್ ಏನಂತ ಹೇಳಿದ್ರೆ, ಲೈಕ್ ನಾವು ಫಸ್ಟ್ ಇಂಪಾರ್ಟೆಂಟ್. ನಾವು ಚೆನ್ನಾಗಿದ್ರೆ ನಮ್ಮ ಸುತ್ತ ಇರೋದೆಲ್ಲ ತಾನಾಗೆ ಚೆನ್ನಾಗಾಗುತ್ತೆ. ಅಂಡ್ ವಿಲ್ ಆಲ್ಸೋ ಬಿ ವೆರಿ ಹ್ಯಾಪಿ. ಸೊ ಫಸ್ಟ್ ಸೆಲ್ಫ್ ಕೇರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೆಲ್ಫ್ ಕೇರ್ ಔಟರ್ ಗ್ರೂಮಿಂಗ್ ಅಲ್ಲ, ಇನ್ನರ್ ನ್ಯೂಟ್ರಿಷನ್ ಕೊಟ್ಕೊಂಡು ಮಾಡಿದ್ರೆ ಇಟ್ ವುಡ್ ಬಿ ಇನ್ ಅ ಬೆಟರ್ ವೇ, ಐ ಗೆಸ್. ಥ್ಯಾಂಕ್ ಯು ಅರ್ಚನಾ. ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್ ವಿತ್ ನ್ಯೂಟ್ರಿನೆಸ್ಟ್. ನಿಮ್ದೊಂದು ಕತೆ ಹೇಳ್ಕೊಂಡಿದ್ದು ನಮಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಸೊ ನ್ಯೂಟ್ರಿನೆಸ್ಟ್ ಅಂದ ತಕ್ಷಣ ಬರೀ ನ್ಯೂಟ್ರಿಷನ್, ಬರೀ ಸ್ಟ್ರಿಕ್ಟ್ನೆಸ್, ಡಯಟಿಂಗ್ ಅಂತ ಅನ್ಕೋಬೇಡಿ. ನ್ಯೂಟ್ರಿನೆಸ್ಟ್ ಅಲ್ಲಿ ಎಷ್ಟೊಂದಿದೆ. ವಿ ಸ್ಪೋಕ್ ಅಬೌಟ್ ಅ ಲಾಟ್. ಇವತ್ತು ನೋಡಿದವ್ರು ಎಲ್ಲರಿಗೂ ಅನ್ಸಿರುತ್ತೆ. ನಿಮಗೇನು ಅನ್ಸಿದೆ ಅಂತ ನಮಗೂ ಕ್ಯೂರಿಯಾಸಿಟಿ ಇದೆ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮಗೆ.
ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಜಾಸ್ತಿ ವಿಡಿಯೋಸ್ ಜೊತೆ ಮುಂದಿನ ಸಲ ಸಿಗ್ತೀನಿ. ಬಾಯ್ ಬಾಯ್.